ಸ್ನೇಹಿತರೆ ನಮಸ್ಕಾರ, ಪ್ರೀತಿಯ ಸ್ವಾಗತ. ಇವತ್ತಿನ ವಿಶೇಷ ಏನು ಅಂತ ನೀವು ಕೇಳಬಹುದು. ಅಂದರೆ ಲಾಂಗ್ ಜರ್ನಿ ಹೋದ ನಂತರ ಮೊದಲ ಬಾರಿಗೆ ನಿಮ್ಮ ಎದುರು ಬರ್ತಾ ಇದ್ದೀನಿ. ನಾವೀಗಾಗಲೇ ಉತ್ತರ ಪ್ರದೇಶದ ಒಂದಷ್ಟು ಪವಿತ್ರ ಕ್ಷೇತ್ರಗಳನ್ನು ನೋಡಿ ಬಂದಿದ್ದೇವೆ. ಮೊದಲನೇದಾಗಿ ನಾವು ನೋಡಿದ್ದು ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್. ಈ ಮೂರೂ ಒಂದು ಧಾರ್ಮಿಕ ಕ್ಷೇತ್ರಗಳನ್ನು ನೋಡಿದ್ದೇವೆ. ಆ ಒಂದು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು. ಹೇಗಿದೆ, ಸಾಕಷ್ಟು ಬೇರೆ ಬೇರೆ ಕಡೆ ಚರ್ಚೆ ಆಗ್ತಾಯಿದೆ. ಪ್ರಯಾಗ್ರಾಜ್ ಹೀಗಂತೆ, ಕಾಶಿ ಹೀಗಂತೆ, ಅಯೋಧ್ಯೆ ಹೀಗಂತೆ ಅಂತ. ಅಂದರೆ ನಾವು ನೋಡಿದ ಕಾಶಿ ಹೇಗಿದೆ, ನಾವು ನೋಡಿದ ಅಯೋಧ್ಯೆ ಹೇಗಿದೆ, ನಾವು ನೋಡಿದ ಪ್ರಯಾಗ್ರಾಜ್ ಹೇಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಬೇಕು ಅನ್ನೋಂಥ ಕಾರಣಕ್ಕೆ ಇವತ್ತು ನಾನು ಬಂದಿದ್ದೇನೆ. ಮೊದಲನೇದಾಗಿ ಪ್ಲ್ಯಾನ್ ಮಾಡುವಾಗ ಗೊಂದಲ ಇತ್ತು, ಹೋಗಬೇಕೋ ಅಥವಾ ಬೇಡೋ ಅನ್ನೋಂಥದ್ದು. ಯಾಕಂದರೆ ತುಂಬ ಲಾಂಗ್ ಜರ್ನಿ ಆಗುತ್ತೆ, ತುಂಬ ಖರ್ಚು ಬೀಳುತ್ತೆ, ಹೋಗಬೇಕೋ ಬೇಡೋ ಅನ್ನೋಂಥದ್ದೇ ಆರಂಭದಲ್ಲಿದ್ದಂತಹ ಗೊಂದಲಗಳು ನಮಗೆ. ಆದರೆ ದೇವರಿಗೆ ನಾವಲ್ಲಿ ಹೋಗಬೇಕು ಅಂತ ಇತ್ತು ಅಂತ ಕಾಣುತ್ತೆ. ಕೊನೇ ಕ್ಷಣದಲ್ಲಿ ನಾವು ಒಂದು ಏನು ನಿರ್ಧಾರವನ್ನು ಹೋಗಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡ್ವಿ. ನಾವು ಆರಂಭದಲ್ಲೇ ಹೋಗಬೇಕಿತ್ತು. ಯಾಕೆ ಆರಂಭದಲ್ಲೇ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಕೆಲವೊಂದಷ್ಟು ನಮ್ಮ ಕಚೇರಿಯ ಒಂದಷ್ಟು ವಿಚಾರಗಳಿದ್ದುದರಿಂದ ಅದನ್ನು ನಮಗೆ ಶೆಡ್ಯೂಲ್ಗಳನ್ನು ಚೇಂಜ್ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗುವಂಥ ಟ್ರಿಪ್ಪನ್ನು ಸ್ವಲ್ಪ ಡಿಲೇ ಮಾಡಿಕೊಂಡ್ವಿ. ಬಟ್ ಹೋದ ಡಿಲೇ ಆಗಿದ್ದರೂ ಕೂಡ ಒಂದಷ್ಟು ವಿಚಾರಗಳನ್ನು ಜನಗಳಿಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಮೊದಲನೇದಾಗಿ ನಾವು ಇಲ್ಲಿಗೆ ಯಾಕೆ ನಾವು ಕಾಶಿಗೆ ಹೋದ್ವಿ ಅಂತ ಹೇಳಿದರೆ, ಕಾಶಿಯಿಂದ ನಾವು ಎಲ್ಲರೂ ಹೇಳ್ತಾರೆ ಫಸ್ಟ್ ಕಾಶಿಗೆ ಹೋಗಬೇಕು, ನಂತರ ಅಯೋಧ್ಯೆಗೆ ಹೋಗಬೇಕು, ನಂತರ ಪ್ರಯಾಗ್ರಾಜಿಗೆ ಬಂದು ಪುಣ್ಯ ಸ್ನಾನ ಮಾಡಿ ಎಲ್ಲೂ ನಿಲ್ಲಬಾರ್ದು, ಸೀದಾ ಮನೆಗೆ ಬರಬೇಕು ಅಂತ ಒಂದು ನಂಬಿಕೆ ಇದೆ. ಒಂದಷ್ಟು ಸಾಧು ಸಂತರು ಕೂಡ ಅದೇ ವಿಚಾರಗಳನ್ನು ಹೇಳಿದ್ದಾರೆ ಹಿಂದೆ ವಿಡಿಯೋದಲ್ಲಿ. ಯಾವುದೇ ಕಾರಣಕ್ಕೂ ಫಸ್ಟು ನೀವು ಪ್ರಯಾಗರಾಜಿಗೆ ಬರಬೇಡಿ, ನೇರವಾಗಿ ನೀವು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ಒಂದು ದರ್ಶನವನ್ನು ಪಡೆದು ಬಳಿಕ ಅಯೋಧ್ಯೆಯ ಶ್ರೀರಾಮನ ದರ್ಶನವನ್ನು ಪಡೆದು ನಂತರ ಪ್ರಯಾಗ್ನಲ್ಲಿ ಗಂಗೆ, ಯಮುನಾ, ಸರಸ್ವತಿ ನದಿಗಳ ಸಂಗಮದಲ್ಲಿ ಮಿಂದೆದ್ದು ನಂತರ ನೀವು ನಿಮ್ಮ ಮನೆಗೆ ಹೋಗಿ ಪುಣ್ಯ ತೀರ್ಥವನ್ನು ತೆಗೆದುಕೊಂಡು ಮನೆಗೆ ಹೋಗಿ ಅಂತ ಸಾಧು ಸಂತರೇ ಹೇಳಿದ್ದಾರೆ. ನಾಗಸಾಧುಗಳೊಬ್ಬರು ಆ ಬಗ್ಗೆ ಮಾತಾಡಿದರು, ವಿಡಿಯೋಗಳೆಲ್ಲ ವೈರಲ್ ಆಗಿದೆ. ಇಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಕಾಶಿಗೆ ಹೋಗುವಂಥ ತೀರ್ಮಾನ. ಅದು ಜರ್ನಿ ಮಾಡಿದ್ವಿ. ಆರಂಭದಲ್ಲಿ ಜರ್ನಿ ಮಾಡ್ತಾ 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 ನನಗೊಂದು ಖುಷಿಯಾಗಿತ್ತು. ಆ್ಯಕ್ಚುಲಿ ಈ ನಾರ್ತ್ ಅವರು ಇದ್ದಾರಲ್ಲ, ಅತಿಥಿ ದೇವೋ ಭವ ಅಂತ ನಾವು ಹೇಳ್ತೇವೆ. ಈ ಒಂದು ಮಾತಿಗೆ ನಿಜವಾದ ಅರ್ಥವನ್ನು ಕೊಡುವುದು ಉತ್ತರ ಭಾರತದವರು. ಯಾಕಂದರೆ ನನಗೆ ಉತ್ತರ ಪ್ರದೇಶಕ್ಕೆ ಹೋದಾಗ ನಾವೇನು ಈ ಮಹಾರಾಷ್ಟ್ರದಿಂದ ನಾವು ಹೊರಟ್ವಿ, ಮಹಾರಾಷ್ಟ್ರ ಮಧ್ಯಪ್ರದೇಶಕ್ಕೆ ಆಗಿ ಉತ್ತರ ಪ್ರದೇಶ ಹೋಗಬೇಕು. ಈ ಮೂರು ರಾಜ್ಯಗಳನ್ನು ದಾಟಿ ಹೋಗುವಾಗ ನಮಗೆ ಸಿಕ್ಕಿದಂಥ ಅತಿಥಿ ಸತ್ಕಾರ ಉಂಟಲ್ಲ, ಚಿಕ್ಕೂ ಕೂಡ ಅದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಎಲ್ಲೇ ನಾವು ಹೋಗಲಿ, ಎಲ್ಲೋ ಒಂದು ಭಾಗದಲ್ಲಿ ನಮಗೀಗ ಒಂದು ನೀರು ಕಾಣ್ತು, ಬೋರ್ವೆಲ್ ಇದೆ, ಅದು ಮನೆಯೋ ಅಥವಾ ಒಂದು ದೇವಸ್ಥಾನವೋ, ಸಣ್ಣ ದೇವಸ್ಥಾನವೋ, ನಾವು ಅಲ್ಲಿ ಹೋಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದಾ, ಈ ನೀರನ್ನು ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳುವಾಗ ಅವರು ಕೊಟ್ಟಂಥ ಸತ್ಕಾರ ಇದೆಯಲ್ಲ, ನೀರು ಮಾತ್ರ ನೀವು ಯೂಸ್ ಮಾಡಬೇಡಿ, ನೀವು ಎಂತ ಬೇಕೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ, ಬೇಕಾದರೆ ಊಟಕ್ಕೂ ಫುಡ್ಡಿಗೂ ನಾವು ಕೊಡ್ತೇವೆ. ಒಂದು ಮನೆಗೆ ಹೋದಾಗಲಂತೂ ಅವರು ನಮ್ಮನ್ನು ಊಟ ಮಾಡದೆ ಬಿಡಲಿಲ್ಲ. ಅಲ್ಲಿದು ಊಟ ನಮಗೆ ಅಷ್ಟೊಂದು ಹಿಡಿಸದಿದ್ರು ಕೂಡ ಅವರ ಇದು ಬಟಾಟೆಯಲ್ಲಿ ಮಾಡಿ ಏನೋ ಒಂದು ಇದೆಲ್ಲ ಮಾಡಿ ಪಲ್ಯ ಥರ ಮಾಡಿ, ಅಥವಾ ಚಾವಲ್ಲು, ಆಮೇಲೆ ಬಟರ್ ಏನೆಲ್ಲ ಮಾಡಿದರು, ನಮಗೆ ಒಂಥರ ಖುಷಿ ಆಯಿತು ಅದನ್ನೆಲ್ಲ ನೋಡುವಾಗ. ಇಷ್ಟೊಂದು ಸತ್ಕಾರ ಮಾಡ್ತಾರೆ ಅಂತ. ಯಾಕೆಂತ ಹೇಳಿದರೆ ಅವರಲ್ಲಿ ಒಂದು ನನಗೆ ಬೇರೆಯವರು ಹೇಳಿದ ಮಾಹಿತಿ ಏನಂತ ಹೇಳಿದರೆ, ಯಾವಾಗ ನಾವು ಈ ಥರ ಹೋಗ್ತೀವಲ್ಲ ಒಂದೊಂದು ಪುಣ್ಯಕ್ಷೇತ್ರಕ್ಕೆ, ಆ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಹೋಗುವವರ ಸೇವೆಯನ್ನು ಮಾಡಿದರೆ ಅದರಲ್ಲಿ ಬರುವ ಪುಣ್ಯ ನಮಗೂ ಬರ್ತದೆ ಅನ್ನುವಂಥ ನಂಬಿಕೆ ಅಂತೆ ಅಲ್ಲಿಯ ಜನರಿಗೆ. ಹಾಗಾಗಿ ದಾರಿಯಲ್ಲಿ ಯಾರೇ ಅಪರಿಚಿತ ಹೋದರೂ ಕೂಡ ಆತನಿಗೆ ಒಂದು ಅಲ್ಲಿ ನೀರು ಕೊಡುವಂಥದ್ದು ಅಥವಾ ಆತನನ್ನು ಸತ್ಕಾರ ಮಾಡುವಂಥದ್ದು, ಮನೆಗೆ ಕರೆದು ಏನಿಲ್ಲ ಅಂತ ಹೇಳಿದ್ರೆ ಆತನೊಂದು ಊಟ ಕೊಟ್ಟು ಕಳಿಸುವಂಥದ್ದು, ಇದೆಲ್ಲ ನಿಜಕ್ಕೂ ಕೂಡ ನಾನು ನೋಡಿದ್ದು ಆ ಥರದ ಒಂದು ಭಾವನೆ ಫಸ್ಟು ನಾನು ಎಲ್ಲೂ ಹಿಂದೆ ನೋಡಿರಲಿಲ್ಲ. ಹಾಗೆಯೇ ಜನರ ಸತ್ಕಾರವನ್ನು ಪಡೀತಾ ಯಾಕಂದರೆ ನಾವು ಎಲ್ಲೋ ಹೋಟೆಲಿಗೆ ಹೋದವರಲ್ಲ, ಹೋಟೆಲ್ ಕಡೆ ಮುಖ ಮಾಡಿ ಊಟ ಮಾಡಿದವರಲ್ಲ. ನಾವು ಊಟ ಮಾಡಿದ್ದೆಲ್ಲವೂ ಕೂಡ ರಸ್ತೆ ಬದಿಯಲ್ಲಿ ಸೈಡಿಗೆ ನಿಲ್ಲಿಸಿ ಅಲ್ಲಿ ಫುಡ್ಡನ್ನು ನಾವೇ ಪ್ರಿಪೇರ್ ಮಾಡಿಕೊಂಡು, ಮತ್ತು ಅಲ್ಲಿ ಯಾವುದೇ ಇದನ್ನು ಗಲೀಜು ಮಾಡದೆ ನೀಟಾಗಿ ಏನೇ ಪ್ಲಾಸ್ಟಿಕ್ ಎಲ್ಲ ಉಳಿದ್ರೂ ಕೂಡ ಅದನ್ನೆಲ್ಲ ಪ್ಯಾಕ್ ಮಾಡಿ ವಾಪಸ್ಸು ಎಲ್ಲೋ ಒಂದು ಡಸ್ಟ್ಬಿನ್ ಸಿಕ್ಕಿದಾಗ ಹಾಕಿ ಅದನ್ನೆಲ್ಲ ಅಷ್ಟು ಚೆಂದ ನೀಟಾಗಿ ಹೋಗಿದ್ದೇವೆ ನಾವು. ಅದು ಆದ ನಂತರ ನಾವು ಸೀದಾ ನೇರವಾಗಿ ಫಸ್ಟು ಹೋಗಿದ್ದು ಕಾಶಿಗೆ ಹೋದಾಗ ಏನಾಯ್ತು ಅಂತ ಹೇಳಿದರೆ ಅಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕಿ ಎಲ್ಲ ಕ್ಲೋಸ್ ಮಾಡಿಟ್ಟಿದ್ರು, ಎಲ್ಲ ಕ್ಲೋಸ್ ಆಗಿತ್ತು. ನಾವು ಅಂದ್ಕೊಂಡ್ವಿ ನಾವೊಂದು 10 ಕಿಲೋಮೀಟ್ರ್ ಈಗ
ಇಲ್ಲೇ ಗಾಡಿ ಇಟ್ಬಿಟ್ಟು ವಾಕ್ ಮಾಡಬೇಕಾಗತ್ತೆ ಅಂತ. ಆದರೆ ನಮ್ಮ ಗಾಡಿ ಆಲ್ರೆಡಿ ಗೊತ್ತು, ಮೀಡಿಯಾ ಗಾಡಿ ಎದ್ದು ಕಾಣ್ತದೆ, ಅದರಲ್ಲಿ ಬೋರ್ಡ್ಗಳಿದ್ದಾವೆ, ಮೀಡಿಯಾ ಅಂತೇಳಿ ಬರ್ಕೊಂಡಿದೆ, ನ್ಯೂಸ್ ನಾಟ್ ಔಟ್ ಅಂತೇಳಿ. ತುಂಬ ಜನಕ್ಕೆ ಅಲ್ಲಿಯವರಿಗೆ ಕನ್ನಡದಲ್ಲಿ ನಮ್ಮದು ನ್ಯೂಸ್ ಅಂತ ಇದೆ, ಈ ಕಡೆಗೆ ನಾಟ್ ಔಟ್ ಅಂತಿದೆ. ನಾರ್ತ್ ಇಂಡಿಯನ್ಸ್ ನಮ್ಮ ಹತ್ರ ಕೇಳೋರು ನಾಟ್ ಔಟ್ ಅಂತ ಓದೋರು, ಮತ್ತು ಮುಂದಕ್ಕಿರುವ ಹೆಸರು ಗೊತ್ತಿಲ್ಲ, ನ್ಯೂಸ್ ವಿಚ್ ಮೀಡಿಯಾ ಅಂತ ಕೇಳೋರು ನಮ್ಮ ಹತ್ರ. ಓ ಮೀಡಿಯಾ ವಾಲ ಹೇ ಆಪ್, ಕ್ಯಾ ನಾಮ್ ಹೇ ಮೀಡಿಯಾ ಕಾ, ನಾಟ್ ಔಟ್ ಹೇ ಅಂತ ಕೇಳ್ತಾ ಇದ್ರು ನಮ್ಮ ಜೊತೆ. ಅಂದರೆ ಅವರಿಗೆ ನ್ಯೂಸ್ ಅನ್ನೋದು ಕನ್ನಡದಲ್ಲಿ ಇದರಿಂದ ಅರ್ಥ ಆಗ್ತಿರ್ಲಿಲ್ಲ, ಹಾಗಾಗಿ ನಾಟ್ ಔಟ್ ಅಂತ ಕರೆಯೋರು. ಆ ಕಡೆ ಎಲ್ಲ ನಮ್ಮ ಗಾಡಿಗಳು ಪಾಸ್ ಆದಾಗ ಎಲ್ಲ ಅನ್ನೋನ್ ಪರ್ಸನ್ಗಳು ಕೂಡ ನಮಗೆ ಅದೊಂದು ಎಲ್ಲೋ ಒಂಥರ ಖುಷಿ ಕೊಡ್ತಾಯಿತ್ತು, ನಮ್ಮ ಚಾನಲ್ ರೆಪ್ರೆಸೆಂಟ್ ಆಗ್ತಾಯಿತ್ತಲ್ಲ, ಈ ಕಡೆ ಸ್ಟೇಟ್ಗಳಲ್ಲೆಲ್ಲ ಆಗ್ತಾ ಇದೆಯಲ್ಲ ಅಂಥೇಳಿ. ಹಾಗೆ ನಾವು ಕಾಶಿಗೆ ಬಂದಾಗ ಅದೇ ನಾನು ಹೇಳಿದೆ, ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರಲ್ಲ, ಆ ಪೊಲೀಸು ನಮ್ಮ ಗಾಡಿ ನೋಡಿಬಿಟ್ಟೆ ಬ್ಯಾರಿಕೇಡ್ ಎಲ್ಲ ತೆಗೆದ್ರು. ನುಗ್ಸ್ಕೊಂಡು ಸೀದಾ ಹೋದ್ವಿ. ಅಲ್ಲಿ ಜನ ಹಾರ್ನ್ ಹಾಕ್ಕೊಂಡೆ ಭಾಳ ಸ್ಲೋ ಆಗಿ ಹೋಗ್ಬೇಕಿತ್ತು. ಎದುರುಗಡೆಯಿಂದ ಆ ಸಣ್ಣ ಮೋಟ್ರ್ ಸೈಕಲಲ್ಲಿ ಬರೋರು ಬಾಡಿಗೆ ಮಾಡಿಕೊಂಡು, ಮತ್ತು ಸೈಕಲ್ ತುಳ್ಕೊಂಡು ಬರೋರು, ಅಡ್ಡ ಕಾಶಿ ಅಂದರೆ ಅದು ಹಳೇ ರಸ್ತೆ, ಈಗಿನ ಮಾಡರ್ನ್ ಇದೆಲ್ಲ, ಅದಕ್ಕೆ ಇನ್ನೂ ಹಳೆ ಕಾಲದಲ್ಲೇ ಇದೆ, ಸಣ್ಣ ರಸ್ತೆ, ಸಿಕ್ಕಾಪಟ್ಟೆ ಜನ, ಹೆವಿ ಜನಗಳ ಒಂದು ಇದನ್ನು ನೋಡ್ಬಿಟ್ಟು ನಮಗೆ ಅಯ್ಯೋ ದೇವರೇ ಹೆಂಗಪ್ಪ ಇದರಲ್ಲಿ ಹೋಗೋದು ಅಂತೇಳಿ. ಮತ್ತೆ ಒಂದು ಮಠ ಇದೆ, ನಮಗೆ ಮಠದಲ್ಲಿ ಒಂದು ಸ್ವಲ್ಪ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿತ್ತು. ಹಾಗೆ ಮಠದ ಒಂದು ಗಾಡಿ ನಿಲ್ಲುವ ಪಾರ್ಕಿಂಗ್ ಸ್ಲಾಟಲ್ಲೇ ನಮ್ಮ ಗಾಡಿನ ನಾವು ನಿಲ್ಲಿಸಿದ್ವಿ. ಅಲ್ಲಿಂದ ನಂತರ ಒಂದು ಸಣ್ಣ ಅಮೌಂಟು ಅಲ್ಲಿಗೆ ಮಠಕ್ಕೆ ಕೊಟ್ಟಿದ್ದೇವೆ. ಪ್ರೈಸ್ ಬೇಡ ಬಿಡಿ, ಯಾಕಂತೇಳಿದ್ರೆ ಅದು ಸಣ್ಣ ಅಮೌಂಟ್ ಅಷ್ಟೇ, ದೊಡ್ಡ ಅಮೌಂಟ್ ಏನಲ್ಲ, ಸಣ್ಣ ಅಮೌಂಟ್ ಕೊಟ್ಟಿದ್ದೇವೆ. ಪಾರ್ಕಿಂಗ್ ಸ್ಲಾಟು ಕೂಡ ಅದು ಸಣ್ಣ ಫೀಸ್ ಕಟ್ಟಿದ್ದೇವೆ. ಅಲ್ಲಿ ನಾವು ಉಳ್ಕೊಂಡು ರಾತ್ರಿ ಒಂದು ದೇವರ ದರ್ಶನಕ್ಕೆ ಹೋಗೋದು ಅಂತ ತೀರ್ಮಾನ ಆಯಿತು. ಹಾಗೆ ದರ್ಶನಕ್ಕೆ ಹೋಗಲಿಕ್ಕೆ ತೀರ್ಮಾನ ಆದಾಗ ನಾವು 4 ಜನ ಇದ್ವಿ. 4 ಜನ ಇದ್ದಾಗ ಏನಾಯಿತು ಅಂತ ಹೇಳಿದರೆ, ಇಬ್ಬರು ದೇವರ ದರ್ಶನಕ್ಕೆ ಹೋಗಲಿಕ್ಕೆ ಕ್ಯೂ ನಿಂತರು. ನಾನು ಒಮ್ಮೆ ನೋಡಿದೆ ಕ್ಯೂವನ್ನೆಲ್ಲ, ಇದು ಎಷ್ಟು ದೊಡ್ಡ ಇದೆಯಲ್ಲ, ಇದು ಯಾವಾಗ ತಲುಪುವುದು ಅಂತ ನನಗೂ ಆಯಿತು. ಇದು ಯಾಕೋ ಆಗೋ ಅಂದಾಜಲ್ಲ ಅಂತೇಳಿ ನಾನು ಹಿಂದೆ ನಿಂತೆ. ಇವರು ದರ್ಶನ ಪಡೆದು ಎಷ್ಟೊತ್ತಿಗೆ ಬರ್ತಾರೆ ನೋಡಬೇಕು ಅಂತ ಕಾದು ಅಲ್ಲಿ ನಿಂತ್ಕೊಂಡಿದ್ದೆ. ಆದರೆ ರಾತ್ರಿ ಸುಮಾರು ಹೊತ್ತಾದರೂ ಇವ್ರು ಬರಲಿಲ್ಲ. ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನು ಇನ್ನೊಬ್ಬರು ಇದ್ದರು, ಅಚ್ಚು ಅಂತ ಒಬ್ಬರು ಇದ್ದರು, ಪ್ರಗತಿ ಅಚ್ಚು, ಅವ್ರನ್ನ ಕರ್ಕೊಂಡು ನಾನು ಹೇಳಿದೆ, ನಾವು ಮಣಿಕಾರ್ಣಿಕ ಘಾಟಿಗೆ ಹೋಗುವ, ಇಲ್ಲಿ ಸುಮ್ಮನೆ ನಾವೀಗ ನಿಲ್ಲೋದು ಬೇಡ, ಏನೋ ಒಂದು ಕೆಲಸ ಆಗಬೇಕಲ್ಲ, ಮಣಿಕಾರ್ಣಿಕ ಘಾಟಿಗೆ ಹೋಗುವ ಅಂತ ಹೇಳಿದೆ. ತಕ್ಷಣ ನಾವು ಅಲ್ಲಿಂದ ಹೊರಟ್ವಿ. ಇಬ್ಬರು ದೇವಸ್ಥಾನದ ಕ್ಯೂ ಅಲ್ಲಿದ್ದರು, ನಾವು ಮಣಿಕಾರ್ಣಿಕ ಘಾಟಿಗೆ ಹೊರಟ್ವಿ. ಮಣಿಕರ್ಣಿಕ ಘಾಟ್ ಅಂದರೆ ದೇಶದ 24x7 ಅಲ್ಲಿ ಚಾಲ್ತಿಯಲ್ಲಿರುವಂತಹ ಶವ ಸಂಸ್ಕಾರವನ್ನು ಮಾಡುವಂತಹ ಒಂದು ಸ್ಮಶಾನ, ರುದ್ರಭೂಮಿ. ಆ ರುದ್ರಭೂಮಿಗೆ ಹೋದಾಗ ರಾತ್ರಿ ಸುಮಾರು ಒಂದು 12 ಗಂಟೆ ಆಗಿರ್ಬೋದು ನೋಡಿ. ಕತ್ಲು ಅಂದರೆ ಕತ್ಲು. ಏನೋ ಅಲ್ಲೆಲ್ಲ ನಾಗಸಾಧುಗಳೆಲ್ಲ ಇದ್ದರು, ಅಲ್ಲೊಂದು ಜಾಗದಲ್ಲಿ ನಾಗಸಾಧು ಇದ್ದರು. ಯಾರೂ ಅಲ್ಲಿಗೆ ಹೋಗಲಿಕ್ಕೆ ಧೈರ್ಯ ಮಾಡಲಿಕ್ಕಿಲ್ಲ ಅಷ್ಟೊತ್ತಿಗೆ, ಆ ಥರದ ಒಂದು ಜಾಗ ಅದು. ನಾವು ಹೋದಾಗ ಹೆಣಗಳು ಹೊತ್ತಿ ಉರಿತಾಯಿದ್ವು. ಕೆಲವು ಬಾಡಿಗಳನ್ನು ತಂದು ವೆಯ್ಟ್ ಮಾಡ್ತಾಯಿದ್ರು ಕುಟುಂಬದವರು. ಸುತ್ತಮುತ್ತ ನೋಡ್ತೀವಿ, ಫುಲ್ಲು ಕಟ್ಟಿಗೆ. ಅದು ಒಬ್ಬರ ಹತ್ರ ಕೇಳಿದೆ, ಈ ಕಟ್ಟಿಗೆ ಎಷ್ಟು ದಿವಸ ಸಾಕಾಗುತ್ತೆ? 15 ದಿವಸಕ್ಕೆ ಸಾಕಾಗುತ್ತೆ ಸರ್, ಇನ್ನು ಮತ್ತೆ ಬೇಕು ಅಂತ. ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ. ದೋಣಿಯಲ್ಲೆಲ್ಲ ಬರ್ತಾಯಿತ್ತು, ಗಂಗಾ ನದಿಯ ದೋಣಿ, ಅಲ್ಲಿಂದ ಆಚಿನ ಬದಿಯಿಂದ ಕಟ್ಟಿಗೆ ತಗೊಂಡು ಹಾಗೆಯೇ ಈಗ ಮಣಿಕರ್ಣಿಕ ಘಾಟಿಗೆ ಬರ್ತಾಯಿದ್ರು. ನನಗೆ ಅನಿಸ್ತು, ನೋಡೋಣ, ಇನ್ನೂ ಒಂದು ಸ್ವಲ್ಪ ನೋಡೋಣ, ಏನೆಲ್ಲ ಇದೆ ಹಾಕಿದ್ರೆ ಸೂಕ್ಷ್ಮವಾಗಿ ಗಮನಿಸೋಣ ಅಂತ. ನಮ್ಮ ಕಣ್ಣೆದ್ರೆ ಎಷ್ಟು ಬಾಡಿಗಳು ಅಲ್ಲಿ ತಂದು ಸುಟ್ಟರು ಅಂತ ಹೇಳಿದರೆ, ಕೆಲವು ಸುಟ್ಟು ಇನ್ನೂ ಕಂಪ್ಲೀಟ್ ಆಗಲಿಕ್ಕೆ ಪುರುಸೋತಿರೋದಿಲ್ಲ, ಅಷ್ಟೊತ್ತಿಗೆ ವೆಯ್ಟಿಂಗಲ್ಲಿ ಇರ್ತದೆ. ತಕ್ಷಣ ಈ ಎದೆ ಭಾಗ ಇದೆಯಲ್ಲ, ಅದು ಅಷ್ಟು ಬೇಗ ಸುಟ್ಟು ಹೋಗಲ್ಲ ನೋಡಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದು ಇಕ್ಕುಳಿ ಥರ ಹಿಂಗೆ ತಗೊಂಡು ಅದನ್ನು ಹಿಂಗೆ ಕ್ಲಿಪ್ ಮಾಡಿಬಿಟ್ಟು ಅದನ್ನು ತಗೊಂಡೋಗಿ ಅಲ್ಲಿ ಸೈಡಲ್ಲಿ ಪಕ್ಕಕ್ಕೆ ಇಟ್ಟುಬಿಡ್ತಾರೆ, ಗಂಗಾ ನದಿಯ ತಟದಲ್ಲಿ ಈಗ ಇಟ್ಟುಬಿಡ್ತಾರೆ ಅವರು. ಆದರೆ ಕೆಲವರು ಹೇಳಿರ್ತಾರಂತೆ, ಅಂದರೆ ಇದು ಪೂರ್ಣ ಸುಡುವ ಮುಂಚೆ ಅದನ್ನು ಗಂಗೆಗೆ ಅರ್ಪಿಸಬೇಕು, ಅಂದರೆ ಅದರಲ್ಲಿ ಪುಣ್ಯ ಸಿಗ್ತದೆ ಅಂತ. ಅಂದರೆ ಈ ಶವ ಸಂಸ್ಕಾರವನ್ನು ಮಾಡುವ ಹಿಂದೆ ತುಂಬ ಒಂದು ಕಾಶಿಯಲ್ಲಿ ಶವ ಸಂಸ್ಕಾರವನ್ನು ಮಾಡಬೇಕು, ತುಂಬ ರೀತಿಯ ಒಂದು ಐತಿಹ್ಯ ಇದೆ, ಹಿನ್ನೆಲೆ ಇದೆ. ಯಾಕಂತ ಹೇಳಿದರೆ ಅಲ್ಲಿ ಸಂಸ್ಕಾರ ಮಾಡಿದರೆ ಜನ್ಮದ ಅನುಬಂಧಗಳು ತುಂಡರಿಸ್ತವೆ, ಮತ್ತೆ ಹುಟ್ಟುವುದಿಲ್ಲ, ಹುಟ್ಟುವುದಿಲ್ಲ. ಮನುಷ್ಯನ ಜೀವನ, ನಾವು ಹೇಳ್ತೇವೆ ಮನುಷ್ಯನ ಜೀವನ ತುಂಬ ಕಷ್ಟ ರೀ, ಆಗೋದಿಲ್ಲ, ಈ ಜನ್ಮನೇ ಸಾಕು ಅಂತ ಹೇಳ್ತೇವೆ. ಹಾಗೆಯೇ ಮನುಷ್ಯ ಆಗಿ ಹುಟ್ಟೋದು ಪುಣ್ಯನೇ, ಆದರೆ ಕಷ್ಟವನ್ನು ಅನುಭವಿಸಿ ಕಡೆಗೆ ಎಂತೆಂಥದ್ದೋ ಆಗ್ತದೆ. ಅಂಥದ್ದು ಬೇಡ ಈ ಮನುಷ್ಯ ಜನ್ಮ, ನೇರವಾಗಿ ಸ್ವರ್ಗಕ್ಕೆ ಹೋಗಬೇಕು, ಸಾಕು ಮನುಷ್ಯ ಜೀವನಕ್ಕೆ ತುಂಬ ಕಷ್ಟ ಅಂತಿದ್ದ. ಇನ್ನೊಂದು ಸಲ ಮನುಷ್ಯ ಆಗಿ ಹುಟ್ಟಬಾರ್ದು ಅಂತ ಇದ್ದರೆ ಕಾಶಿಯಲ್ಲಿ ಹೋಗಿ ನಾವು ಅಲ್ಲಿ ಒಂದು ಸಂಸ್ಕಾರವನ್ನು ಮಾಡಿದರೆ
ಅವರು ಆಕೆ ಅಥವಾ ಅವನು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನುವಂಥ ಭಾವನೆ. ಹಾಗಾಗಿ ಅಲ್ಲಿಗೆ ದೇಹಗಳನ್ನು ಕರ್ನಾಟಕ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶದ ಅಷ್ಟು ಬಗೆಯ ಜನ ಬರ್ತಾರೆ. ಅಲ್ಲಿ ಬಂದು ಸಂಸ್ಕಾರ ಮಾಡ್ತಾರೆ. ಆ ನಂತರ ಸ್ವಲ್ಪ ಬೂದಿಯೋ ಏನೋ ತಗೊಂಡೋಗಿ ಅವ್ರ ಮನೆಯಲ್ಲಿ ಇದು ಮಾಡ್ತಾರೆ. ಇದು ನಾವು ಕಂಡದ್ದು. ರಾತ್ರಿ 12 ಗಂಟೆಗೆ ಹೋದ ಮೇಲೆ ನಾವು ಇದನ್ನು ನೋಡಿ ಆಯಿತು. ಆಮೇಲೆ ಅಲ್ಲಿ ನಾವು ರೆಕಾರ್ಡ್ ಮಾಡಿದ್ವಿ ವೀಡಿಯೋವನ್ನು, ಕೆಲವು ರೆಕಾರ್ಡ್ಗಳನ್ನು ಮಾಡ್ಕೊಂಡ್ವಿ. ಇದ್ದರು ರೆಕಾರ್ಡ್ ಮಾಡುವಾಗ ಅವರು ಕೂಡ ಒಬ್ಬ ಸಮಾಜ ಸೇವಕ ಆಗಿರೋದ್ರಿಂದ ಅವರನ್ನು ನಾನು ಸಂದರ್ಶನ ಮಾಡಿದ ವೀಡಿಯೋ ಅಷ್ಟು ಕೂಡ ಅದು ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಹಿಂದಿನ ವೀಡಿಯೋ ನಮಗೆ ರೆಕಾರ್ಡ್ ಆಗಿತ್ತು. ಆಮೇಲೆ ನಾವು ಈ ರೆಕಾರ್ಡನ್ನು ಮಾಡಿ ಏನು ಇಷ್ಟು ಮಾಡಿದ್ದು ಕೆಲಸ ಹಾಳಾಯ್ತಲ್ಲ, ಯಾಕೆ ಹಿಂಗಾಯ್ತದೋ ಸುಮಾರು ಸರಿ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಆಗಿರಲಿಲ್ಲ. ಅಲ್ಲಿ ಏನೇ ಮಾಡಿದರೂ ಅಲ್ಲಿ ಆಗಿರೋ ಪರಿಸ್ಥಿತಿಯಲ್ಲಿಲ್ಲ. ಓಪನ್ ವಾಯ್ಸ್ ಕೊಟ್ಟರೆ ಅದು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಇವರು ಕ್ಯೂವಲ್ಲಿ ನಿಂತಿದ್ರಲ್ಲ ನಮ್ಮವರಿಬ್ಬರು, ಅವರಿಗೆ ಫೋನ್ ಮಾಡಿದ್ವಿ, ಹೀಗೀಗೆ ಎಲ್ಲಿದ್ದೀರಿ ಅಂತ. ಆಗ ನಾವು ಹೀಗೀಗೆ ಬರ್ತೇವೆ ಅಂತ ಹೇಳಿದರು. ಬರ್ತೇವೆ ಅಂತ ಹೇಳುವಾಗ ಕ್ಯೂ ಸಿಗಲಿಲ್ಲ, ನಮಗೆ ದೇವರ ದರ್ಶನ ಆಗಲಿಲ್ಲ ಅಂತ ಹೇಳಿದರು. ಸರಿ, ನೀವು ನೇರವಾಗಿ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಇಲ್ಲಿ ಮಣಿಕರ್ಣಿಕ ಘಾಟಿಗೆ, ಅಲ್ಲಿ ಒಳಗಡೆ ಸುಮಾರು ಒಂದು 6ರಿಂದ 7 ಕಿಲೋಮೀಟರ್ ನಡ್ಕೊಂಬರ್ಬೇಕು ಅವರು ದೇವಸ್ಥಾನದ ಜಾಗದಿಂದ. ರಾತ್ರಿ 2 ಗಂಟೆ ಆಗೋದು. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಫಸ್ಟ್ ಇವರಿಗೆ ದಾರಿ ಎಲ್ಲ ತಪ್ಪಿ ಹೋಯಿತು. ನಮ್ಮವರಿಗೆ ಒಟ್ಟಿಗೆ ಇದ್ದವರಿಗೆ ಎಲ್ಲೋ ಅವ್ರು ಬೇರೆ ಆದರು, ನಾವು ಬೇರೆ ಆದ್ವಿ. ನಾವು ಮಣಿಕರ್ಣಿಕ ಘಾಟಲ್ಲೇ ಇದ್ವಿ. ನಾವು ಹೇಳಿದ್ವಿ ಇಂತಿಂಥ ಜಾಗದಲ್ಲಿ ಬನ್ನಿ ಅಂತೇಳಿ. ಅಲ್ಲೆಲ್ಲ ಡೋರ್ ಕ್ಲೋಸ್ ಆಗಿತ್ತು ರಾತ್ರಿ. ಹಾಗೆ ಆಯಿತು. ಆಮೇಲೆ ನಾವೇನು ಮಾಡಿದ್ವಿ, ಇವ್ರನ್ನ ಹುಡ್ಕೊಂಡು ಬರಬೇಕು, ಹೇಗಾರು ಮಾಡಿ ಹುಡ್ಕೊಂಡು ಬರಬೇಕು ಅಂತೇಳಿ, ನೀವೆಲ್ಲಿದ್ದೀರಿ, ನಾವು ಅಲ್ಲಿಗೆ ಬರ್ತೀವಿ, ನಾವು ಬಂದ ಜಾಗನ ನಿಮ್ಮನ್ನು ತೋರಿಸ್ತೀವಿ ಅಂತ ಹೇಳುವಾಗ ನಾವು ಅಲ್ಲಿಗೆ ಹೋದಾಗ ಏನಾಯಿತು ಅಂತ ಹೇಳಿದ್ರೆ, ನಮ್ಮೊಟ್ಟಿಗಿದ್ದವ್ರದ್ದು ಒಬ್ಬರದು ಫೋನ್ ಸ್ವಿಚ್ ಆಫ್ ಆಗೋಯಿತು. ರಾತ್ರಿ ನಮಗೆ ಎಷ್ಟಾದರೂ ಭಯ ಆಗ್ತದೆ, ಗೊತ್ತಿಲ್ಲದ ಪ್ರದೇಶ. ಬರ್ಬೋದು, ನಾಳೆ ಬೆಳಿಗ್ಗೆ ಎದ್ದುಕೊಂಡು ಏನಾದ್ರು ಮಾಡ್ಕೊಂಡು ಬರ್ಬೋದು. ಆದರೆ ಅದು ಹೆಚ್ಚು ಕಮ್ಮಿ ಆದರೆ, ಯಾಕಂದರೆ ಅಲ್ಲಿ ಆ ಪ್ಲೇಸ್ಗಳು ಅಷ್ಟು ಎಷ್ಟೇ ಇದ್ದಿದ್ರೂ ಕೂಡ ನಾವು ಗೊತ್ತಿಲ್ಲದ ಪ್ರದೇಶ, ಯಾರಾದರೂ ಏನಾದರೂ ಡಕಾಯಿತರು ಏನಾದರೂ ಬರ್ಬೋದು, ಅಥವಾ ಮೊಬೈಲ್ಸ್ ಎಲ್ಲ ಇರ್ತದೆ, ವ್ಯಾಲ್ಯೂಬಲ್ ಥಿಂಗ್ಸ್ ಇರ್ತದೆ ಕೈಯಲ್ಲಿ, ಏನಾದ್ರು ಇದು ಮಾಡಿದರೆ ಅಂತ ಹೆದರಿಕೆ ಆಯಿತು. ಆದರೂ ನಾವು ಹುಡ್ಕೊಂಡು ಸ್ವಿಚ್ ಆಫ್ ಆಯ್ತಲ್ಲ, ಅವರು ಎಲ್ಲಿ ಸಿಗಲಿಲ್ಲ ಅಂಥೇಳಿ ನಾವು ಅಲ್ಲೇ ವಾಪಸ್ ಮಣಿಕರ್ಣಿಕ ಘಾಟಿಗೆ ಬರಲಿಕ್ಕೆ ಬೇರೆ ಒಂದು ರೋಟಲ್ಲಿ ಬಂದ್ವಿ. ಅವ್ರು ಹೇಳಿದರು, ನೀವು ಇಲ್ಲಿ ಬರಬೇಡಿ, ರಾತ್ರಿ ತುಂಬ ಕಷ್ಟ ಇದೆ, ನೀವು ಒಬ್ಬೊಬ್ಬರೇ ಅಂತ ಹೋಗಬೇಡಿ, ಇದು ಸಂಧಿಗುಂದಿ ನಿಮಗೆ ಘಾಟ್ ಸಿಗೋದು, ಅಂದರೆ ಈ ಮಣಿಕರ್ಣಿಕ ಘಾಟ್ ಸಿಗೋದು ಆ ಕಡೆಗೆ ಇನ್ನೊಂದು 2-3 ಕಿಲೋಮೀಟ್ರ್ ನೀವು ಇದರಲ್ಲಿ ಹೋಗಬೇಕು ಅಂತ. ನದಿ ತಟದಲ್ಲಿ ಬರಬೇಕಂದ್ರೆ ನೀವು ಇನ್ನೊಂದು 2-3 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಒಂದು ಸ್ಪೀಡು ಹೋಗಿದ್ದೇವೆ ಅಂತ ಹೇಳಿದ್ರೆ ರಾತ್ರಿ, ನಾನು ಮತ್ತೆ ಬರೋಬ್ಬರಿ ಸ್ಪೀಡಲ್ಲಿ ಹೋಗಿದ್ದೇವೆ. ಹೋಗಿ ಎತ್ತಿ ಸುಸ್ತು ಚಂಡಿ ನಾವು. ರಾತ್ರಿ 3 ಗಂಟೆ ಆಗಿದೆ. ಸ್ಮಶಾನಕ್ಕೆ ವಾಪಸ್ ಬಂದು ಎತ್ತಿದ್ವಿ. ದೇಹಗಳೆಲ್ಲ ಸುಡ್ತಾ ಇತ್ತು. ಕೂಡ ಚಳಿ ಅಂದರೆ ಚಳಿ, ಕೊರಿಯುವ ಚಳಿ, ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಏನು ಮಾಡೋದು, ವಿಧಿ ಇಲ್ಲ. ಅಲ್ಲಿ ಬಾಡಿ ಹೊತ್ತಾ ಇತ್ತು, ಅಲ್ಲೇ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ವಿ. ಏನು ಮಾಡೋದು, ಮತ್ತು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂಥ ಸನ್ನಿವೇಶದಲ್ಲಿ. ಆಮೇಲೆ ಒಬ್ಬರು ನಾನು ನೋಡಿದ್ದು, ನಾಗಸಾಧುಗಳು ಎಷ್ಟು ಪವರ್ಫುಲ್ ಇರ್ತಾರೆ ಅಂತ ಹೇಳಿದರೆ, ಅವರು ತುಂಬ ಪವರ್ಫುಲ್ ಇರ್ತಾರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟ. ಅವ್ರು ಏನು ಮಾಡಿದರು ಅಂತ ಹೇಳಿದ್ರೆ, ಅಲ್ಲಿ ಈ ಸ್ಮಶಾನದ ಒಳಗಡೆ ಬಾಡಿ ಒಂದು ಹೊತ್ತಾ ಇರುವಾಗ ಇವ್ರು ಏನು ಮಾಡಿದ್ರು ಅಂತ ಹೇಳಿದರೆ, ಚಳಿ ಆಗ್ತಾಯಿತ್ತು ಕಾಣ್ತದೆ ಇವರಿಗೆ. ಅಲ್ಲೆಲ್ಲ ಮಲ್ಕೊಂಡಿದ್ರು. ಸಡನ್ನೇ ಬಂದರು, ಇದು ಕೊಳ್ಳಿ ಅಂತ ನಾವು ಹೇಳ್ತೀವಲ್ಲ, ಕಟ್ಟಿಗೆ, ಉರಿತರುವ ಕಟ್ಟಿಗೆ ಹಿಂಗೆ ತಗೊಬಂದರು, ಒಂದು ಸೈಡಲ್ಲಿ ಹಿಂಗೆ ಇಟ್ಟರು, ಅದರಲ್ಲಿ ಚಳಿ ಕಾಯಿಸ್ತಾ ಕೂತ್ಕೊಂಡ್ರು. ನನಗೆ ಅದನ್ನು ನೋಡ್ಬಿಟ್ಟು ಒಂಥರ ಇದಾಗ್ಬಿಡುತ್ತೆ. ಯಾರಿಗೂ ಕಾಮನ್ ಪೀಪಲ್ಗಳಿಗೆ ಆ ಥರ ಇದು ಮಾಡಲಿಕ್ಕೆ ಒಂಚೂರು ಧೈರ್ಯ ಬರಲಿಕ್ಕಿಲ್ಲ. ಅವ್ರಿಗೆ ಅದು ಲೆಕ್ಕಾಚಾರವೇ ಇಲ್ಲ ಆ ವಿಚಾರದ ಬಗ್ಗೆ. ಆಮೇಲೆ ಅವ್ರನ್ನೇನಾದರೂ ತಮಾಷೆ ಮಾಡಿದರೆ ಅಂತ ಉಂಟಲ್ಲ, ಯಾರೋ ಫಾರಿನ್ ಅವನು ಬಂದು ಒಬ್ಬ ವಿದೇಶಿಗ ಅಲ್ಲಿ ಬಂದೇನೋ ನೆಗಾಡ್ದ. ಅವರು ಒಂದು ಸಣ್ಣ ಗುಹೆ ಥರ ಇತ್ತು, ಅಲ್ಲಿಂದ ಹೊರಗಡೆ ಬಂದ ನಾಗಸಾಧು ಹೇಳಿದ್ದು ಕೇಳಿದರೆ ಮೈ ಜುಮ್ಮ ಆಗುತ್ತೆ. ನಾಗಸಾಧು ಬಹುತ್ ಡೇಂಜರ್ ಅಂತ ಹೇಳಿದ ಅವರಿಗೆ. ಹಂಗೆ ಹೇಳಿ ಒಂದು ತ್ರಿಶೂಲನ್ನು ಹಿಂಗೆ ಕೂತಿದ್ದು ನೋಡಿ, ಹಿಂದೆ ಇದ್ದ ಎಲ್ಲ ಹಿಂದಕ್ಕೆ ಒಂದು 5-6 ಜನ, ನಾನು ಕೂಡ ಅಲ್ಲೇ ಇದ್ದೆ ಅವ್ರ ಜೊತೆನೆ, ಎಲ್ಲರೂ ಹಿಂದಕ್ಕೆ ಬಂದ್ವಿ. ಸೀದಾ ಅಬ್ಬರಿಸ್ಕೊಂಡು ಮುಂದಕ್ಕೆ ಬಂದು ಅವನು ವಿದೇಶಿಗ ಕ್ಷಮೆ ಕೇಳಿದ ಲಾಸ್ಟಿಗೆ. ವೆರಿ ಸಾರಿ ಅಂತ ಕೇಳಿದ. ಅಷ್ಟು ಮಟ್ಟಿಗೆ ಅಂದರೆ ಇಂಡಿಯನ್ ಕಲ್ಚರ್ ಅನ್ನೋದು ಆ ಥರ ಇದೆ. ವಿದೇಶಿಗರಿಗೆ ರೆಸ್ಪೆಕ್ಟ್ ಮಾಡಬೇಕು. ಈ ಥರ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ನೋಡಿ, ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ನಾಗಸಾಧುಗಳಿಗೆ. ಅವ್ರು ನೋಡಲಿಕ್ಕೆ ನಮಗೆ ಅನಿಸುತ್ತೆ, ಇವರೇನು ಭಿಕ್ಷುಕರ ತರ್ಕಂತ ಇಲ್ಲ, ಅವರಲ್ಲಿ ಅಷ್ಟೊಂದು ಪವರ್ ಇರುತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಅವ್ರನ್ನ ಏನಾದರೂ ಹೇಳಿದ್ರು ಕೂಡ. ಹಾಗೆ ನಾವು ಅಲ್ಲೇ ನಿಂತ್ಕೊಂಡ್ವಿ, ಎಲ್ಲ ಇದನ್ನೆಲ್ಲ ನೋಡಿದ್ವಿ. ಮತ್ತು ಇನ್ನೊಂದು ಘಟನೆ ನಾನು ನೆನಪು ಮಾಡಿಕೊಳ್ಳೇಬೇಕು. ಸುಮಾರು ಮಾರ್ವಾಡಿ ಕುಟುಂಬ ಇರಬೇಕು ಕಾಣ್ತದೆ. ಒಂದು ಮಹಿಳೆ ಕೆಂಪು ಸ್ಯಾರಿ ಉಟ್ಟು ಒಂದು ಹೀಗೆ ಮಲಗಿಸಿದ್ರು
ಅಂದರೆ ನೆಕ್ಸ್ಟ್ ಹೊತ್ತಿಸ್ಲಿಕ್ಕೆ ಸಂಸ್ಕಾರ ಮಾಡಲಿಕ್ಕೆ ರೆಡಿಯಾಗಿದ್ದರು. ನಾನು ಸ್ವಲ್ಪ ಹಿಂದುಗಡೆ ಇದೆ, ಕೆಂಪು ಸ್ಯಾರಿ ಉಟ್ಟು ಈ ಒಂದು ಸಣ್ಣ ಏಜಿಗೆ ಯಾರಪ್ಪ ಎತ್ತೀರಿ ಹೋದರು ಅಂತ ಭಾಳ ಲೇಡಿ ಯಾರಪ್ಪ, ಮನೆಯವರೆಲ್ಲ ಒಂದು 4 ಜನ ಮನೆಯವರಿದ್ದರು, ಯಾರಾಗಿರ್ಬೋದು ಅಂತ ಭಾವಿಸ್ಕೊಳ್ತಾ ಇದ್ದೆ. ಅಂಥೇಳಿ ಮತ್ತೆ ನನಗೆ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಬರಲಿಲ್ಲ. ಮತ್ತು ಯಾಕಂತೇಳಿದ್ರೆ ನಮಗೆ ಅಲ್ಲಿ ಗೊತ್ತಿಲ್ಲದ ಪ್ರದೇಶ ಬೇರೆ, ಆ ಥರ ನಾವು ಹೋಗೋದು ಸರಿಯಾ ಇಲ್ಲೋ ಅಂಥೇಳಿ ಪಕ್ಕದಲ್ಲೇ ನೋಡ್ತೀನಿ 2 ಜನ ಯಕ್ಷಿಣಿ ವಿದ್ಯೆಯನ್ನು ಕಲಿತಾ ಇದ್ದಾರೆ, ಇಬ್ಬರು. ಅಂದರೆ ಅವರು ಒಂಥರ ಪವರ್ ತಗೊಳ್ಳೋದು, ಅಂದರೆ ಅಲ್ಲಿ ಒಂದು ಪವರನ್ನು ಆವಾಹನೆ ಮಾಡೋದು ಅಂತ. ಅಂದರೆ ಅಲ್ಲಿ ಏಜ್ ಕೇಳ್ತಾರೆ, ಎಷ್ಟು ವರ್ಷಕ್ಕೆ ಸತ್ತು ಹೋಗಿದ್ದಾನೆ, 30 ವರ್ಷನ, 40 ವರ್ಷನ, 50 ವರ್ಷನ, ಎಲ್ಲಿ ಯಂಗ್ ಏಜ್ ಅವರು ಸತ್ತು ಹೋದರು ಅಂತಾದರೆ ಅಲ್ಲಿ ಏನೋ ಅದನ್ನು ಶಕ್ತಿಯನ್ನು ತೆಗೆದುಕೊಳ್ಳೋದು, ಈ ಥರ ಏನೋ ಒಂದು ಕೆಲವೆಲ್ಲ ಇತ್ತು. ಅದೆಲ್ಲ ಒಂದು ಅವರ ಆಧ್ಯಾತ್ಮಿಕದ ಏನೋ ಒಂದು ಭಾಗ ಆಗಿರ್ಬೋದು, ಅಥವಾ ಅಲ್ಲಿಯ ಒಂದು ಅವರ ಇದು ಯಕ್ಷಿಣಿ ತಂತ್ರ ಶಕ್ತಿಯನ್ನು ಸಂಪಾದನೆ ಮಾಡುವಂಥದ್ದು ಹಿಂದೆಯೇ ನಡೀತಿತ್ತು ಬಿಡಿ, ಭಾಳ ಹಿಂದಿನಿಂದಲೂ ಕೂಡ ಆ ಥರ ಶಕ್ತಿ ಸಂಪಾದನೆ ಅದೆಲ್ಲ ಇದೆ. ಅಂದರೆ ಇದು ಕೂಡ ಒಂದು ಭಾಗ ಆಗಿರಬಹುದು ಅಂತ ನಾನು ಭಾವಿಸಿದೆ. ಹಾಗೇ ನಾನು ಹೋಗಿ ನೋಡ್ತೇನೆ, ನಾನು ಕೂಡ ಹೋದೆ ಆ ಮಹಿಳೆಯನ್ನು ನೋಡುವ ಅಂತ ಹೋದರೆ ಅವರು ವಯಸ್ಸಾದ ಅಜ್ಜಿ. ಆದರೆ ನೋಡಲಿಕ್ಕೆ ಅವರು ಇನ್ನೂ ಕೂಡ ಭಾಳ ಚೆನ್ನಾಗಿದ್ದರು, ಭಾಳ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿದರು, ಡ್ರೆಸ್ ಮಾಡಿಸಿದರು. ಬಟ್ ಅವರಿಗೆ ಏನಾಗಿತ್ತು ಗೊತ್ತಿಲ್ಲ, ಅನಾರೋಗ್ಯ ಇತ್ತಿರಬಹುದು, ಆಕೆ ಪ್ರಾಣವನ್ನು ಇಹಲೋಕವನ್ನು ತ್ಯಜಿಸಿದ್ರು. ಬಟ್ ಅವ್ರ ಕುಟುಂಬದವರು ಬಂದಿದ್ದರು ಅಲ್ಲಿಗೆ ಮಣಿಕನ. ಇದು ಸುಮಾರು 3 ಗಂಟೆ ಮಧ್ಯರಾತ್ರಿ 3 ಗಂಟೆಗೆ ಆಗಿರೋಂಥ ನಾವು ನೋಡಿದ್ದು. ಅದಾದಮೇಲೆ ಕೂಡ ಎಷ್ಟೋ ಬಾಡಿಗಳು ಬರ್ತಾಯಿದ್ವು. ನನಗೆ ಅದನ್ನು ಬೆಂಕಿ ಕಾಲು ಮಾತ್ರ ಕಾಣ್ತಾಯಿತ್ತು, ತಲೆ ಎಲ್ಲ ಕಟ್ಟಿಗೆ ಕವರ್ ಆಗಿತ್ತು, ಕಾಲು ಮಾತ್ರ ಕರೆಕ್ಟಾಗಿ ಕಾಣ್ತಾಯಿತ್ತು ನಮ್ಮ ಕಡೆಗೆ. ಅಂದರೆ ನಾವು ಹೊತ್ತಾ ಇರುವಾಗ ಕಾಲು ಕಾಣ್ತಾಯಿತ್ತು. ಅದನ್ನೆಲ್ಲ ನೋಡುವಾಗ ಏನಿಲ್ಲ ಅನ್ನಿಸ್ತು ನನಗೆ, ಮನುಷ್ಯನ ಜೀವನ ಏನಿಲ್ಲ, ಸುಮ್ಮನೆ 4 ದಿವಸ ಇರೋದು, ಅದಕ್ಕೆ ಎಷ್ಟೆಲ್ಲ ದುಡ್ಡು ಆಚೆದೀಚದು ಎಲ್ಲವೂ ಕೂಡ ಬರ್ತದೆ ಮನುಷ್ಯನಿಗೆ, ಪರ್ಮನೆಂಟ್ ಅನ್ನೋ ಥರ ಮನುಷ್ಯ ಬಿಹೇವ್ ಮಾಡ್ತಾನೆ. ಇದೆಲ್ಲ ನನಗೆ ಅನ್ನಿಸ್ತು, ಏನಿಲ್ಲ ಎಲ್ಲ ಆ ಥರ ಇದ್ದರೆ ಒಮ್ಮೆ ಬಂದು ಎಲ್ಲರನ್ನು ನಿಲ್ಲಿಸ್ಬಿಡ್ಬೇಕು, ಒಂದು ಸಲ ನೋಡಿಬಿಡಲಿ ಎಲ್ಲ ಇದನ್ನೆಲ್ಲ ನೋಡಿದ ಮೇಲೆ ಅನಿಸುತ್ತಲ್ಲ, ಒಂದು ದಿವಸ ಕೂಡ ನಾವು ಭೂಮಿಯನ್ನು ಬಿಟ್ಟು ಹೋದ ನಂತರ ಯಾವುದನ್ನು ತಗೊಂಡೋಗ್ಲಿಕ್ಕಿಲ್ಲಲ್ಲ ಅನ್ನುವಂಥ ಅರಿವು ಪ್ರಜ್ಞೆ ಮನುಷ್ಯನಿಗೆ ಬಂದರೆ ಸಾಕು ಅನಿಸ್ತು. ಇನ್ನೊಂದು ಕಡೆ ಬಾಡಿಯನ್ನು ಹೊತ್ತುದಲ್ಲೂ ಕೂಡ ನಾನು ಭಾಳಷ್ಟು ವಿಚಿತ್ರಗಳನ್ನು ಗಮನಿಸಿದ್ದೇನೆ. ಬಾಡಿ ಹೊತ್ತೋದು ಅಂತ ಹೇಳಿದರೆ ಕೆಲವು ಬಾಡಿಗಳು 1 ಗಂಟೆಯಲ್ಲಿ ಹೊತ್ತಿ ಫುಲ್ಲು ಸುಟ್ಟು ಕರಕಲಾಗ್ತು. ಕೆಲವು ಬಾಡಿ ಮೊದಲು ಒಂದು ಬಾಡಿ ನಾನು 3 ಗಂಟೆಯಿಂದ ನಿರಂತರವಾಗಿ ಹೊತ್ತಾಯಿತು. ಒಂದು ಚೂರು ಅದು ಸುಟ್ಟು ಕರಕಲಾಗುವ ಲಕ್ಷಣವೇ ಕಾಣ್ತಾ ಇರಲಿಲ್ಲ. ಯಾಕಿರ್ಬೋದು? ಅವರು ಅಲ್ಲಿಯ ನಾವು ಹಿಂದಿನವರಾದರೆ ವೀರಬಾಹು ಸ್ಮಶಾನವನ್ನು ಮಾಡೋದು, ಬಟ್ ಇವರು ಅಲ್ಲಿ ಕೆಲಸಗಾರರಿದ್ದಾರೆ ಆಧುನಿಕ ವೀರಬಾಹುಗಳು. ಅವರು ಅದನ್ನು ಇದು ಮಾಡ್ತಾಯಿದ್ರು, ಹೇಳ್ತಾಯಿದ್ರು, ಒತ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ಬೆಂಕಿ ಮಾತ್ರ ಜೋರಾಗಿ ಒತ್ತಾ ಇದೆ, ಆದರೆ ಅದು ಸುಟ್ಟು ಕರಕಲಾಗ್ತಾ ಇಲ್ಲ. ಹಾಗೆಯೇ ತಲೆ ಸ್ಕಲ್ಟನ್ನು ಅದು ಇದೆಲ್ಲ ಹಾಗೆಯೇ ಕಾಣ್ತಾ ಇದೆ. ಇದೊಂದು ಭಾಳ ವಿಶೇಷ ಅನಿಸಿತು ನನಗೆ. ಇದು ನಾನು ಮಣಿಕರ್ಣಿಕಾ ಘಾಟಲ್ಲಿ ಕಂಡದ್ದು. ಅಲ್ಲಿ ಬಡತನ ಕೂಡ ಇದೆ, ತುಂಬ ಜನ ಬಡತನ. ಉತ್ತರ ಪ್ರದೇಶದಲ್ಲಿ ಭಾಳಷ್ಟು ಅವರಲ್ಲಿ ಸಂಸ್ಕಾರ ಇದೆ ಆ ಜನಗಳಲ್ಲಿ. ನಾನು ಕಂಡಿದ್ದು ಕಷ್ಟ ಜೀವಿಗಳು, ಭಾಳ ಸಂಸ್ಕಾರ ಇದೆ. ಅವರ ಕೆಲಸ ಮಾಡೋದರಿಂದ ಹಿಡಿದು ಅತಿಥಿ ಸತ್ಕಾರ, ನಾನು ಆಗಲೇ ಹೇಳಿದೆ, ಎಲ್ಲದರಲ್ಲೂ ಕೂಡ ಸಂಸ್ಕಾರ ಇದೆ ನಮ್ಮ ಜನಗಳಿಗೆ. ಆದರೆ ಶೈಕ್ಷಣಿಕವಾಗಿ ಮಾತ್ರ ಮುಂದುವರೆದಿಲ್ಲ ಆ ಜನಗಳು. ಆ ಜನಗಳೆಲ್ಲರೂ ಶೈಕ್ಷಣಿಕವಾಗಿ ತುಂಬ ಪ್ರಗತಿ ಹೊಂದಿದರೆ ಮಾತ್ರ ಏನು ಬೇಕಾದ್ರೂ ಮಾಡಬಲ್ಲರು ಅಂತ ನನಗೆ ಮನಸ್ಸಲ್ಲಿ ಆಯಿತು. ಯಾಕಂದರೆ ನಮ್ಮ ಈ ಕಡೆ ಇದ್ದಷ್ಟು ಶೈಕ್ಷಣಿಕ ಪ್ರಭಾವ ಆ ಕಡೆ ಇಲ್ಲ, ಆ ಒಂದು ಆಳ ಇಲ್ಲ, ನಾನು ಗಮನಿಸಿದ್ದೇನೆ. ಆಮೇಲೆ ನಾವು ಕಾಶಿಯಲ್ಲಿ ಇಷ್ಟೆಲ್ಲ ಯಾತ್ರೆ ಮುಗಿಸಿ, ನಾನು ಹೇಳಿದೆ ನಮ್ಮವರು ಕಾಣೆಯಾಗಿದ್ದರು. ಬೆಳಗ್ಗೆ ಸಿಕ್ಕಿದ್ರು 6 ಗಂಟೆ 6:30 ಎಲ್ಲ ಸಿಕ್ಕಿ ಹ್ಯಾಪಿ ಎಂಡಿಂಗ್ ಆಯಿತು. ವಾಪಸ್ಸು ನಾವು ಅಲ್ಲಿಂದ ಅಯೋಧ್ಯೆಗೆ ಹೊರಡುವಂಥ ಸಂದರ್ಭ. ಅಯೋಧ್ಯೆಗೆ ಹೋದ್ವಿ. ಅಯೋಧ್ಯೆಗೆ ಹೋದಾಗ ಅಲ್ಲಿ ನಡೆದಿದ್ದೇನು ಅಂತೇಳಿದ್ರೆ, ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿ ಒಂದು ಕಡೆ ಮೈನ್ ರೋಡಲ್ಲಿ ಬಂದಿದ್ದೇವೆ ನಾವು. ಪಾರ್ಕಿಂಗ್ ಮಾಡಿದ ಗಾಡಿನ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸುಮಾರು ದೂರ, ಕೆಲವೊಂದು 6-7 ಕಿಲೋಮೀಟ್ರ್ ನಡೀಲಿಕ್ಕಿತ್ತು, ಜಾಸ್ತಿ ಇರ್ಬೋದು ಮೇ ಬಿ, ನಡಿಲಿಕ್ಕಿತ್ತು. ಹಾಗೆ ನಡ್ಕೊಂಡು ಹೋದಾಗ ನಮಗೇನಾಯಿತು ಅಂತ ಹೇಳಿದರೆ ಕಾಲೆಲ್ಲ ನೋವು ಬರ್ತಾಯಿತ್ತು. ಅಯ್ಯಬ್ಬ ಎಷ್ಟು ದೂರ ನಡೀತಾ ಇದ್ವಿ, ಇನ್ನೂ ತಲುಪ್ತಿಲ್ಲಲ್ಲ ರಾಮನ ಮೂರ್ತಿಯನ್ನು ನಾವು ನೋಡಲಿಕ್ಕೆ ಎಷ್ಟು ದೂರ ಹೋಗ್ಬೇಕು ಇನ್ನೂ ಕೂಡ ಅಂತ. ಹೀಗೆ ಹೋಗಿ ರೌಂಡ್ ಹೊಡೆದು 7-8 ಕಿಲೋಮೀಟ್ರ್ ಆಯಿತು. ಕೊನೆಗೂ ರಾಮನ ದರ್ಶನವನ್ನು ಪಡೆದ್ವಿ.
ರಾಮನ ದರ್ಶನ ಪಡಲಿಕ್ಕೆ ಹೋಗುವ ಎಷ್ಟು ಜನ ವಯಸ್ಸಾದವರು, ನಮಗೆ ನಡೀಲಿಕ್ಕೆ ಆಗ್ತಿರಲಿಲ್ಲ, ಎಷ್ಟು ವಯಸ್ಸಾದವರು ಕೂಡ ಬೆನ್ನು ಬಗ್ಗಿಸಿಕೊಂಡು ನಡೀತಾ ಇದ್ದರು ಅಂತ ಹೇಳಿದರೆ ರಾಮನ ದರ್ಶನಕ್ಕೋಸ್ಕರ. ಆ ರಾಮನ ಒಂದು ಕಣ್ಣಾರೆ ಕಾಣಬೇಕು. ಅಯೋಧ್ಯೆಯನ್ನು ನಾನು ಕಂಡು ಆಮೇಲೆ ನನ್ನ ಜೀವನ ಕೊನೆಯಾದರೂ ಪರವಾಗಿಲ್ಲಪ್ಪ ಅನ್ನುವಂಥ ಭಾವನೆಯಲ್ಲಿ ಭಕ್ತರು ಬರ್ತಾಯಿದ್ರು. ವಯಸ್ಸಾದವ್ರು ನಡ್ಕೊಂಡು ಹೋಗ್ತಾಯಿದ್ರು. ಒಬ್ಬ ಮಗ ತಾಯಿಯನ್ನು ಕರ್ಕೊಂಡು ಹೋಗ್ತಾಯಿದ್ದ. ಎಂಥ ಅಮೋಘವಾದಂಥ ಸನ್ನಿವೇಶಗಳು. ಕಾಲು ಅಂಥೇಳಿ ಹಾಲು ಹಾಕ್ಲಿಕ್ಕೂ ಜಾಗ ಇಲ್ಲ, ನಿಂತ್ಕೊಂಡು. ಆದರೆ ಅಯೋಧ್ಯೆಯಲ್ಲಿ ಪಕ್ಕ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರು, ಜನಗಳ ನಿಯಂತ್ರಣ ಇತ್ತು, ಬೇರೆ ಯಾವುದೇ ಗಾಡಿಗಳಾಗಲಿ ಇದೆಲ್ಲ. ಮತ್ತು ಅಯೋಧ್ಯೆ ತುಂಬ ನೋಡಿದ ಪ್ರಕಾರ ಸ್ವಲ್ಪ ಕ್ಲೀನಾಗಿ ಕೂಡ ನನಗೆ ತುಂಬ ಕಾಣಿಸ್ತು. ಅಂದರೆ ಅಲ್ಲಿ ಮೈಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಯೋಧ್ಯೆಯನ್ನು. ಬಹಳ ಆಧುನಿಕವಾಗಿ ಈಗಿನ ಕಾಲಕ್ಕೆ ಹೇಗೆ ಬೇಕು ಹಾಗೆ ಮಾಡಿದ್ದಾರೆ ಅಯೋಧ್ಯೆಯನ್ನು. ಮತ್ತು ಅಲ್ಲಿ ವ್ಯಾಪಾರ ಕೂಡ ಅಷ್ಟೇ, ವ್ಯಾಪಾರ ವಹಿವಾಟು ಕೂಡ ಭಾಳ ಅದ್ಧೂರಿಯಾಗಿ ವ್ಯಾಪಾರಿಗಳಿಗೆ ವಹಿವಾಟುಗಳಲ್ಲಿ ನಡೀತದೆ. ಏನೋ ಒಂದು ಪರ್ಚೇಸ್ ಮಾಡ್ಕೊಂಡ್ರೆ ಅಲ್ಲಿ ವಹಿವಾಟು ತುಂಬ ಇದು ನಡೀತಾ ಇದೆ. ಹಾಗೆಯೇ ನಾವು ಅದನ್ನೆಲ್ಲ ನೋಡ್ತಾ 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 ಸೀದಾ ಅಯೋಧ್ಯೆಗೆ ರಾಮನ ಗರ್ಭಗುಡಿಯ ಎದುರಿಗೆ ಬಂದು ದೇವರಿಗೆ ಕೈ ಮುಗಿದು ಒಂದು ನಿಮಿಷ ಸೆಕೆಂಡ್ ಕೂಡ ನಿಲ್ಲಲಿಕ್ಕೆ ಬಿಡಲ್ಲ, ಯಾಕೆ ತಳ್ಳಿ ಬಿಡ್ತಾರೆ ಅಷ್ಟು ರಶ್ ಇರೋದನ್ನು. 35-40 ಲಕ್ಷ ಜನ ಇದಿರ್ಬೋದು ನಾವು ಹೋದ ದಿವಸ. ಕಾಶಿಯಲ್ಲೂ ಕೂಡ ಅದೇ ಸೇಮ್, ಕುಂಭಮೇಳದ ಹಿನ್ನೆಲೆಯಲ್ಲಿ ಜಾಸ್ತಿ. ಇಷ್ಟೆಲ್ಲ ಆದಮೇಲೆ ಅಯೋಧ್ಯೆಯಲ್ಲಿ ದರ್ಶನ ಪಡೆದು ಹೊರ ಎಕ್ಸಿಟ್ ಹಾಕಿದೆ ತಡ, ಗಾಡಿ ಇಲ್ಲ. ಎಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲೊಕೇಶನ್ನ ನಮಗೆ ಸ್ವಲ್ಪ ಮಿಸ್ ಕಡೆ ಆಯಿತು. ಗಾಡಿ ಕಾಣ್ತಾ ಇಲ್ಲ, ಎಲ್ಲಿ ಉಂಟು ಗಾಡಿ, ಎಲ್ಲಿ ಉಂಟು. ನಾವು ಹುಡುಕಿ 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 ಮಧ್ಯಾಹ್ನ 3-3:30 ಹುಡುಕಿದವರು ಅನ್ನ ನೀರಿಲ್ಲದೆ ಹುಡುಕಿ ಹುಡುಕಿ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಗಾಡಿ ಸಿಕ್ತು. ಅಲ್ಲಿ ಒಂದು ಪ್ರಯಾಸದಿದ್ದೆ ನಾನು. ಗಾಡಿ ನಮಗೆ ಅಲ್ಲಿ 2 ವೀಲರನ್ನು ಬಳಸ್ಕೊಂಡು ಹೋಗಬೇಕಿತ್ತು. ಅದೇ ಬಾಡಿಗೆ ಅಲ್ಲಿ ರಿಕ್ಷಾದಾಗೇ 2 ವೀಲರ್, ಬೈಕಲ್ಲೇ ಹೋಗೋದು. ಒಬ್ಬ ಬೈಕ್ ಓಡಿಸ್ತಾನೆ, ಅವನ ಹಿಂದೆ ನಾವಿಬ್ಬರು ಎಲ್ಲ ಕೂತ್ಕೊಂಡು ಹೋಗಬೇಕು. 2 ಬೈಕ್ ಮಾಡಬೇಕು. 4 ಜನ ಇದ್ದರೆ 2 ಬೈಕ್ ಮಾಡಬೇಕಾಗ್ತದೆ. ಹಾಗೆ ನಾವೆಲ್ಲ ಮಾಡಿದ್ವಿ. ಆಮೇಲೆ ನಮ್ಮ ಗಾಡಿ ನಿಲ್ಲಿಸಿದ ಲೊಕೇಶನನ್ನು ಇವರು ನಮ್ಮ ಇನ್ನೊಂದು ಟೀಮ್ ಅವ್ರೇನು ಮಾಡಿದಂತೆ ಒಂದು ಪಾರ್ಟ್ ಆಗಿ ಹೋದ್ವಿ, ನಾವು ಒಂದು ಪಾರ್ಟ್ ಆಗಿ ಹೋದ್ವಿ. ಹಾಗೆ ಹುಡುಕ್ತಾ ನಾನೇನು ಮಾಡಿದೆ, ಹೀಗೆ ಹುಡುಕಿದ್ರೆ ಆಗೋದಿಲ್ಲ, ಇನ್ನು ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಆಗಬೇಕಾಗ್ತದೆ ಅಂತೇಳಿ ಲೋಕಲ್ ಅವ್ರನ್ನ ಸ್ವಲ್ಪ ಕಾಂಟ್ಯಾಕ್ಟ್ ಆಗಿ, ನಮ್ಮ ಪೊಲಿಟಿಷಿಯನ್ಸ್ ಇದನ್ನು ಕಾಂಟ್ಯಾಕ್ಟ್ ಆಗಿ ಅವರಿಂದ ನಾನು ಮಾಹಿತಿಗಳನ್ನು ತಗೊಳ್ತಾ ಬಂದೆ. ಗಾಡಿ ಸಿಗ್ತಾಯಿಲ್ಲ, ಎಷ್ಟೊತ್ತವ್ರು ಗಾಡಿ ಸಿಗ್ತಾಯಿಲ್ಲ, ಏನು ಮಾಡೋದು, ಟೆನ್ಷನ್ ಆಯಿತು. ಸಹಜವಾಗಿ ಟೆನ್ಷನ್ ಆಗ್ತದೆ. ಎಷ್ಟೋ ಪಾರ್ಕಿಂಗ್ 7-8 ಪಾರ್ಕಿಂಗ್ ಇದ್ದ ವ್ಯವಸ್ಥೆ ಇದ್ದ ಜಾಗ, ಹೇಗೆ ಗಾಡಿ ಹುಡುಕೋದು, ನಮ್ಮದು ಲೊಕೇಶನ್ ಬೇರೆ ತಪ್ಪಿ ಹೋಗಿದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಅಂಥ ಸನ್ನಿವೇಶದಲ್ಲಿ ಅದೇ ದೇವರು ಕೂಡ ಒಟ್ಟಿಗೆ ಇರ್ತಾನೆ, ನಮಗೆ ಯಾವುದೇ ಪ್ರಾಬ್ಲಮ್ ಮಾಡಲಿಲ್ಲ. ಅಂಥ ಸನ್ನಿವೇಶದಲ್ಲಿ ನಮಗೆ ಅಲ್ಲಿಂದ ಒಂದು ಒಬ್ಬರು ಹೇಳಿದರು, ನಿಮ್ಮ ಗಾಡಿ ಎಲ್ಲಿ ಬಂತು, ಎಷ್ಟೊತ್ತಿಗೆ ಬಂತು ಅಂತೆಲ್ಲ ನನ್ನ ವಿಚಾರಿಸಿದ್ರು. ನಾನು ಹೇಳಿದೆ ಎಷ್ಟು ಗಂಟೆಗೆ ಬಂದಿದೆ ಅಂತ. ಹಾಗೆ ಅವರು ನಮ್ಮ CC ಕ್ಯಾಮರಾ ಎಲ್ಲ ಚೆಕ್ ಮಾಡಿ ಗಾಡಿದು ನಿಮ್ಮದು ಇಷ್ಟು ಗಂಟೆಗೆ ಮೈನ್ ಗೇಟ್ ಎಂಟ್ರೆನ್ಸಲ್ಲಿ ಪಾಸ್ ಆಗಿದೆ, ನಿಮ್ಮದು ಗಾಡಿ ಗೊತ್ತಾಗಿದೆ, ಯಾವ ರೂಟ್, ನನಗೆ ರೋಡ್ ಗೊತ್ತಾಯಿತು ಎಲ್ಲಿ ಅಂತೇಳಿ, ನಾನು ಬರ್ತೇನೆ, ಒಂದು ಅರ್ಧ ಗಂಟೆ ನೀವು ವೆಯ್ಟ್ ಮಾಡಬೇಕು. ಎಲ್ಲಿದ್ದೀರಿ ಈಗ? ರೈಲ್ವೆ ಸ್ಟೇಷನ್ ಹತ್ರ ಇದ್ದೆ. ಹೌದಾ, ನೀವು ಅಲ್ಲೇ ಇರಿ, ಎಲ್ಲಿ ಹೋಗಬೇಡಿ, ನಾನೇ ಬರ್ತೀನಿ ಅಂತ ಹೇಳಿ. ಅಷ್ಟೊತ್ತಿಗೆ ಇನ್ನೊಂದು 10 ನಿಮಿಷ ಕಳೆದು ನಮ್ಮವರಿಂದ ಫೋನ್ ಬಂತು, ಗಾಡಿ ಸಿಕ್ಕಿತು. ಆಮೇಲೆ ಹೇಳಿ, ನೀವು ಬರಬೇಡಿ, ನೀವು ಗಾಡಿ ಇದ್ದಲ್ಲೇ ಇರಿ, ನಾವು ಲೊಕೇಶನ್ ಕಳಿಸ್ತೇವೆ ಅಂತ ಹೇಳಿದರು. ಆಮೇಲೆ ಅವರು ಲೊಕೇಶನ್ ಕಳಿಸಿದರು. ನಾವು ಒಂದು ರಿಕ್ಷಾ ಮಾಡ್ಕೊಂಡು ಆ ಲೊಕೇಶನ್, ರಿಕ್ಷಾ ಅಂದರೆ ಅಲ್ಲೆಲ್ಲ ಅದು ಸಣ್ಣ ಬೈಕು, ಆ ಬೈಕಿಗೆ ರಿಕ್ಷಾ, ಬ್ಯಾಟ್ರಿ ರಿಕ್ಷಾಗಳು, ಅದೆಲ್ಲ ಗುದ್ದುಕೊಂಡೇ ಹೋಗೋದು. ಅವರು ಸಂದಿಗುಂದಿಯಲ್ಲೆಲ್ಲ ಒಬ್ರಿಗೊಬ್ರು ಗುದ್ದಿಕೊಂಡೇ ಹೋಗೋದು. ಡ್ಯಾಮೇಜ್ ಆದರೂ ಒಂದು ಬೊಬ್ಬೆ ಹೊಡಿತಾರೆ ಅಷ್ಟೇ, ಏನೇ ಆದರೂ ಒಂದು ಬೊಬ್ಬೆ ಹೊಡಿಯೋದು ಅಷ್ಟೇ, ಪಟ ಅಂತ ಗುದ್ದಿಕೊಂಡು ಹೋಗ್ತಾರೆ. ಇವೆಲ್ಲ ಸಂದಿಗುಂದಿಲೆಲ್ಲ ಹೋದಾವ ಒಬ್ಬ. ಅದು ಹೋಗಿ ಅಲ್ಲಿ ತಲುಪಲಿಕ್ಕೆ 2 ಗಂಟೆ ಬೇಕಾಯಿತು ನಮಗೆ ಅಯೋಧ್ಯೆಯಲ್ಲಿ. ಸಂದಿಗುಂದಿಯಲ್ಲೆಲ್ಲ ಹೋಗಿದ್ದದು. ಹಾಗೆ ಹೋಗಿ ಅಲ್ಲಿ ಇವ್ರ ಗಾಡಿ ಹತ್ರ ಹೋಗುವಾಗ ಗಾಡಿದು ಬೋರ್ಡು ಕೂಡ ಕಾಣೋದಿಲ್ಲ, ಧೂಳಲ್ಲಿ. ನ್ಯೂಸ್ ನಾಟ್ ಔಟ್ ಅನ್ನೋ ಬೋರ್ಡೇ ಕಾಣ್ತಿಲ್ಲ. ನಾವು ಹುಡುಕೋದು ಈಕೋ ಗಾಡಿಯಲ್ಲಿದೆ ನಮ್ಮದೊಂದು, ನೋಡಿದ್ರೆ ಇದು ಬೋರ್ಡಲ್ಲೆಲ್ಲ ಮುಚ್ಚಿಬಿಟ್ಟೋಗಿದೆ. ಇವರು AC ಹಾಕ್ಕೊಂಡು ನಮ್ಮವರಿಬ್ಬರು ಹುಡುಕಿ ಸುಸ್ತಾಗಿ ಗಾಡಿ ಒಳಗಡೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಹೋಗಿ ಅವ್ರನ್ನ ಎಚ್ಚರ ಮಾಡಿ ಮತ್ತೆ ನಾವು ಗಾಡಿ ಒಳಗಡೆ ಕೂತು, ಅಯ್ಯೋ ದೇವರೇ ಎಂತ ಆಯ್ತಲ್ಲಪ್ಪ ಇವತ್ತು ಅಂತೇಳಿ ಅಯೋಧ್ಯೆಯಿಂದ ಹೊರಡುವಾಗಲೇ ನಮಗೆ ಗೊತ್ತಾಯಿತು ಏನೋ ಆಗಿದೆ ಅಂತ. ಎಲ್ಲ ಕಡೆ ಲೊಕೇಶನ್ ಚೇಂಜ್ ಆಗೋದು, ಎಲ್ಲಿಂದ ಹೋದರೂ ಕಾಡು ಎಲ್ಲ ನ್ಯಾಷನಲ್ ಹೈವೇಗೆ ಬರ್ತಾಯಿಲ್ಲ ನಮ್ಮ ಗಾಡಿ. ಯಾವುದೋ ಒಂದು ಸಣ್ಣ ಹಳ್ಳಿ ದಾರಿಯಲ್ಲೆಲ್ಲ ಹೋಗ್ತಾಯಿದೆ. ಹಳ್ಳಿ ದಾರಿಯಲ್ಲೆಲ್ಲ ಹೋಗೋದು ಅಂತ ಹೇಳಿದರೆ ಎಂಥದ್ದು,
ಲೊಕೇಶನ್ ನ್ಯಾಷನಲ್ ಹೈವೇಗೆ ಇನ್ನೊಂದು 10 ಕಿಲೋಮೀಟ್ರ್ ತೋರಿಸೋದು. ಇಲ್ಲಿ ಬಂದರೆ ಅಯೋಧ್ಯೆಗೆ 10 ಕಿಲೋಮೀಟರ್. ಅಂದರೆ ನಾವು ಸರೌಂಡಿಂಗ್ ಅಯೋಧ್ಯೆಯ ಸುತ್ತವೇ ನಾವು ತಿರುಗಾಡ್ತಾ ಇದ್ದೇವೆ. ಅಯೋಧ್ಯೆಯ ಸುತ್ತವೇ ನಾವು ತಿರುಗಾಡ್ತಾ ಇದ್ದೀವಿ ರಾತ್ರಿ 2 ಗಂಟೆವರೆಗೆ. ನನಗೇನೋ ಅನಿಸಿತ್ತು, ನಾನು ಹೇಳಿದೆ, ಇದು ಇಬ್ಬರಂತೂ ಸುಸ್ತಾಗಿ ಹಿಂದೆ ಮಲ್ಕೊಂಡ್ಬಿಟ್ಟಿದ್ರು. ನಾನು ಮತ್ತು ಅವರು ಡ್ರೈವ್ ಮಾಡ್ತಾ ಇದ್ದವರಿಗೂ ಕೂಡ ಅಚ್ಚುಗೂ ಕೂಡ ನಿದ್ರೆ ಹೊಡಿತಾ ಇತ್ತು. ನಾನು ಹೇಳಿದೆ, ಏನೋ ಆಗ್ತಾಯಿದೆ, ಗಾಡಿ ಸೈಡಿಗೆ. ಇಲ್ಲ ಸರ್, ನಾನು ಸ್ವಲ್ಪ ಸ್ನಾನ ಮಾಡ್ಕೊಳ್ತೇನೆ, ಇಲ್ಲೊಂದೇನೋ ನೀರು ಇದು ಕಾಣ್ತಾ ಇದೆ, ಒಂಚೂರು ಸ್ನಾನ ಮಾಡ್ಕೊಂಡ್ಬಿಡ್ತೇನೆ ಅಂತ. ಅಲ್ಲಿ ಹೋಗೋಷ್ಟೊತ್ತಿಗೆ ಯಾರೋ ಬೈಕಲ್ಲಿ 3-4 ಜನ ಬಂದುಬಿಟ್ಟು ನೀವು ಎಲ್ಲಿ ಹೋಗ್ತಿದ್ರಿ ಹಾಗೆ ಹೀಗೆ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಮತ್ತು ಅವನು ನೀರು ತೆಗಿಯುವಾಗ ಅವನೇನೋ ಹಿಂದೆನೇ ಬಕೆಟ್ ಎಲ್ಲ ಎಳ್ಕೊಂಡ, ಏನೆಲ್ಲ ಆಯಿತು. ಆಗ ನಮಗೆ ಅದೇನೋ ಸೇಫ್ ಅಲ್ಲ ಅಂತ ಅನ್ನಿಸ್ತು. ಮತ್ತೆ ಮುಂದೆ ಯಾರೋ ಇನ್ನೊಂದಷ್ಟು ಜನ ನಿಂತಿದ್ದಾರೆ ರಸ್ತೆಯಲ್ಲಿ, ಒಬ್ಬೊಬ್ಬರೇ ಕಾಣ್ತಾ ಇದ್ದಾರೆ ನಮಗೆ ರಸ್ತೆಯಲ್ಲಿ. ನಮಗೇನೋ ಕಣ್ಣು ಕಟ್ಟಿದಂಥ ವಾತಾವರಣ ಅಲ್ಲಿ ಆಗ್ತಾಯಿತ್ತು. ಅದಕ್ಕೆ ನಾನು ಅಂದ್ಕೊಂಡೆ, ಏನೋ ಇರಬೇಕು, ಇವತ್ತು ಜರ್ನಿ ಮಾಡೋದು ಬೇಡ. ನಾನು ಹೇಳಿದೆ, ಒಂದು ಕಡೆ ಗಾಡಿ ಹಾಕಿ ಎಲ್ಲರೂ ಜನ ಇರುವ ಜಾಗಕ್ಕೆ ಒಂದು ಹೋಟೆಲ್ ಇತ್ತು. ಒಂದು ಹೋಟೆಲ್ ಮಾತ್ರ ನಮಗೆ ಸಿಕ್ಕಿದ್ದು ರಸ್ತೆ ಮಧ್ಯೆ. ಆ ಹೋಟೆಲ್ ಇದ್ದರೆ ಗಾಡಿ ಹಾಕ್ಬಿಟ್ಟಿವಿ. ಅಂದರೆ ಅಲ್ಲಿ ಬೇರೆ ಯಾತ್ರಾರ್ಥಿಗಳು ಗಾಡಿ ನಿಲ್ಲಿಸ್ತಾಯಿದ್ರು. ಆ ಹೋಟೆಲ್ ಎದುರು ಗಾಡಿ ಹಾಕ್ಬಿಟ್ಟು ಯಾರ ಹತ್ರನೂ ಏನು ಅಡ್ರೆಸ್ ಕೇಳಲಿಕ್ಕೆ ಹೋಗಲಿಲ್ಲ, ಏನು ಮಾಡಿ. ಯಾಕಂದರೆ ಕೊಟ್ಟ ಅಡ್ರೆಸ್ಗಳೆಲ್ಲ ಕೊಡ್ತಾಯಿದ್ರು. ಅದು ನಿಜ ಕೊಟ್ಟದ್ದು ಅದು ನ್ಯಾಷನಲ್ ಹೈವೇದಲ್ಲಿ ಹೋಗಿ ಅಂತ ಹೇಳೋರು. ನ್ಯಾಷನಲ್ ಹೈವೇನೇ ಇರೋದಿಲ್ಲ ಅಲ್ಲಿ, ಯಾವುದೋ ಹಳ್ಳಿ ಗಾಡಿ ಬರ್ತಿತ್ತು. ಅದಕ್ಕೆ ನಾನು ಹೇಳಿದೆ, ಇದು ಆಗಲಿಕ್ಕಿಲ್ಲ, ಇದು ಬೇಡ, ನಿಲ್ಲಿಸುವಂತ. ನಿಲ್ಲಿಸಿದ್ವಿ ಗಾಡಿ. ನಿಲ್ಲಿಸ್ಬಿಟ್ಟು ಅಲ್ಲೇ ರಾತ್ರಿ ಮಲಗಿದ್ವಿ. ಬೆಳಿಗ್ಗೆ ಎದ್ದು ಹೋಗೋದು, ಏನಾದರೂ ಸರಿ ಬೆಳಿಗ್ಗೆ ಎದ್ದು ಹೋಗೋದು. ಬೆಳಿಗ್ಗೆ ಎದ್ದಾಗ ಕ್ಲಿಯರ್ ವಾತಾವರಣ. ಅಂದರೆ ಕೆಲವು ಸಲ ನೈಟಲ್ಲಿ ದಾರಿ ಸಿಕ್ಕಲಿಲ್ಲ ಅಂತ ಹೇಳುವಷ್ಟೊತ್ತಿಗೆ ಮತ್ತೆ ಜಾಸ್ತಿ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲೋ ಒಂದು ಕಡೆ ನಿಲ್ಲಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾಗೆ ಅಲ್ಲಿ ನಿಂತ್ವಿ. ಮರುದಿನ ಬೆಳಗ್ಗೆ ಎದ್ದು ಅಲ್ಲಿಂದ ಹೊರಟ್ವಿ. ಪ್ರಯಾಗೆಲ್ಲ ಗಾಡಿಯಲ್ಲೇ ನಿಂತ್ವಿ. ಅಂದರೆ ಗಾಡಿಯಲ್ಲೇ ನಿದ್ರೆ, ಏನಿಲ್ಲ, ಸೀಟನ್ನು ಇದು ಮಾಡಿ ಸ್ವಲ್ಪ ಲೂಸ್ ಮಾಡ್ಕೊಳ್ಳೋದು, ಅಲ್ಲೇ ಸೀಟಲ್ಲೇ ನಿದ್ರೆ ಮಾಡೋದು. ಹಾಗಾಗಿ ಮರುದಿನ ಪ್ರಯಾಗರಾಜಿಗೆ ಹೋದ್ವಿ. ಪ್ರಯಾಗರಾಜಿಗೆ ಹೋದಾಗ ಅಲ್ಲಿಯೂ ಕೂಡ ಅಷ್ಟೇ ನಮಗೆ ಬಹಳಷ್ಟು ಸವಾಲುಗಳಿದ್ದು, ನಡೆಯಬೇಕಿತ್ತು. ಒಂದು ಗಾಡಿ ಒಂದು ಕಡೆ ಪಾರ್ಕ್ ಮಾಡಿ ಅಲ್ಲೂ ಒಂದು 7-8 ಕಿಲೋಮೀಟರ್ ನಡೆದ್ವಿ. ಸೆಕ್ಟರ್ 13ರಲ್ಲಿ ಎಂಟ್ರಾಗಿ ಪ್ರಯಾಗರಾಜಿಗೆ ನಾನು ನೋಡಿದ ಪ್ರಕಾರ ನನಗೂ ಕಂಡಿತು 2 ರೀತಿಯಾದಂಥ ಒಂದು ಸರಸ್ವತಿ ಘಾಟ್ ಅಂತ ಉಂಟು. ಅಲ್ಲಿ ಈ ಪ್ರಯಾಗರಾಜ್ನಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗುವಂಥ ಜಾಗ. ಅಲ್ಲಿ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಬೋಟಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಲಿಕ್ಕೆ, ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಕೊಡ್ತಾರೆ. ಹಾಗೆ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಕೊಟ್ಟಾಗ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಎಲ್ಲ ಬಿಸ್ನೆಸ್ಸು. ಈ ಬೋಟಿನವ್ರದ್ದು 1000 ರೂಪಾಯಿ ಕೊಡಿ, 1500 ರೂಪಾಯಿ ಕೊಡಿ, ಬರೀ ಇದೆ ಎಲ್ಲ ಕಿತ್ತುಗಳದೆ. ಯಾರಂತ ಹೇಳಿದ್ರೆ, ಅಲ್ಲಿಯ NDRF ಅವ್ರದ್ದು ಬೋಟ್ ಇತ್ತು, ಇಂಡಿಯನ್ ಆರ್ಮಿಯವರ ಬೋಟ್ ಇತ್ತು. ಎಲ್ಲ ಕಮಿಷನ್ ದಂಧೆಗಳು. ಅದು ಎಲ್ಲ ದುಡ್ಡು ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ, ಎಲ್ಲ ಬ್ಲ್ಯಾಕ್ ವ್ಯವಹಾರ ಮಾಡ್ತಾಯಿದ್ರು. ನನಗೆ ನಿಜವಾಗಿ ಆಶ್ಚರ್ಯ ಆಯಿತು. ಸರ್ಕಾರಕ್ಕೆಲ್ಲ ಇದ್ದವರು, ಸರ್ಕಾರದ ಇದನ್ನು ಕೆಲಸವನ್ನು ಮಾಡಬೇಕಾದವರು ಪ್ರೈವೇಟಾಗಿ ದುಡ್ಡು ಮಾಡ್ತಾಯಿದ್ರು ಅಲ್ಲಿ ಅವರವರ ಬೋಟುಗಳನ್ನು ಇಟ್ಟುಕೊಂಡು. ಬಹಳ ಬೇಜಾರಾಯಿತು. ಆದರೂ ಎಷ್ಟು ಕೇಳಿ, 1500 ರೂಪಾಯಿ ಚರ್ಚೆ ಮಾಡಿದ್ರು. ಬಿಡಲೇ ಇಲ್ಲ, 1500 ಆಗೋದಿಲ್ಲ ಅಂತ. ಅಂತೂ ಇಂತೂ ಆಗಿ ಲಾಸ್ಟಿಗೆ SDRF ಅವರು 1000 ರೂಪಾಯಿಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಅಂತ ಹೇಳಿದರು. SDRF ಯಾರು? ಅಲ್ಲಿಯ ರಾಜಸ್ಥಾನದವರು ಇದ್ದರು, ಉತ್ತರ ಪ್ರದೇಶದಲ್ಲಿತ್ತು, ಹಾಗೆ ಬೇರೆ ಬೇರೆ SDRF ಅವರು ಇದ್ದರು. ನಮಗೆ ರಾಜಸ್ಥಾನದ SDRF ಅವರು ನಮಗೆ ಇದ್ದಿದ್ದು ಅಲ್ಲಿ. ಹಾಗೆ ನಾವು ಅಲ್ಲಿ ಬುಕ್ ಮಾಡ್ಕೊಂಡು ಹೋದ್ವಿ ಸ್ನಾನಕ್ಕೆ, ಇನ್ನೇನು ಪುಣ್ಯ ಸ್ನಾನ ಮಾಡುವಂತ ಹೋದ್ವಿ. ಅಲ್ಲಿ ಹೋಗಿ ಆಯಿತು, ಅವರೇ ಕರ್ಕೊಂಡು ಬರೋದು, ಮತ್ತು ವಾಪಸ್ಸು ಕರ್ಕೊಂಡು ಹೋಗೋದವ್ರೆ, ಕರ್ಕೊಂಡು ಬರೋದವ್ರೆ. ಸ್ನಾನ ಎಲ್ಲ ಆಯಿತು, ಪುಣ್ಯ ಸ್ನಾನ ಆಯಿತು. ಅದೇ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಒಂದು ಸ್ನಾನ ಆಗಿ ಹಬ್ಬ ಕಡೆಗೂ ಇಲ್ಲಿಗೊಂದು ತಲುಪಿದ್ವಲ್ಲ ಅಂತೇಳಿ ಒಂದು ಭಾವನೆ. ಬೆಳಿಗ್ಗೆ ಹೊರಟವರು, ರಾತ್ರಿ ಮಧ್ಯರಾತ್ರಿ 2:30ಗೆ ಬಿಟ್ಟವರು. ನಾವು ಸಂಜೆ ಸ್ನಾನ ಎಲ್ಲ 5 ಗಂಟೆ ಆಗಿದೆ. 5 ಗಂಟೆ ನೀವು ನೆನೆಸ್ಕೊಳ್ಳಿ ಯಾವ ಥರ ನಡೆದಿರ್ಬೋದಾಗ. ನಡೆದು ಒಬ್ಬರು ಆಗಲೇ ಇಲ್ಲ. ಕೆಲವರಿಗೆ ಅವ್ರು ಹೇಳಿ, ಸರ್ ನಮಗೆ ಆಗೋದೇ ಇಲ್ಲ ಸರ್, ಇನ್ನು ನಡೀಲಿಕ್ಕೇ ಸಾಧ್ಯ ಇಲ್ಲ ಅಂತ. ಅಂಥ ಪರಿಸ್ಥಿತಿ ತಲೆದಿರ್ತದೆ, ಏನೇನು ಆಗ್ತಾಯಿದೆ ಅಂತ. ಅಂದರೆ ಹಗಲಿಡೀ ಡ್ರೈವಿಂಗ್ ಆಯಿತು, ರಾತ್ರಿ ಡ್ರೈವಿಂಗ್ ಆಯಿತು, ಮತ್ತು ಇಲ್ಲಿ ನಡೀಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ ದೇಹಕ್ಕೆ ದಂಡನೆ. ಆದರೆ ದೇವರ ಶಕ್ತಿ ಇದ್ದರಿಂದ ನಾವು ಮಾಡಿದ್ವಿ ಹೊರತು ಇಲ್ಲ ಸಾಧ್ಯ. ಎಂತ ನಾವು ಒಂದು 9 ದಿವಸ ಊಟನೇ ಕರೆಕ್ಟ್ ಮಾಡಲಿಲ್ಲ ಅನ್ಸುತ್ತೆ ನನಗೆ. ಎಲ್ಲೂ ರೈಸ್ ತಿಂದ ನೆನಪು ಬರ್ತಾ ಇಲ್ಲ. ಅದು ನಾವು ತಿಂದಿದ್ದೇ ಬೇರೆ, ಈ ಒಣಗಿದ ಚಪಾತಿಯೋ ಏನು ಸಿಕ್ಕಿದ್ದನ್ನು ಸ್ವಲ್ಪ ತಿಂತಾಯಿದ್ವಿ ಹೊರತು ಬೇರೆ ಏನು ಮಾಡಲಿಲ್ಲ. ನಾನು ಅಲ್ಲಿ ಹೋದ್ಮೇಲೆ ನೋಡಿ ಸಪ್ರಾಗಿ ವಾಪಸ್. ಅಷ್ಟೂ ಒಂದು ವಿಶೇಷವಾದಂಥ ಒಂದು ಸವಾಲುಗಳನ್ನು ಎದುರಿಸಿ 5 ಗಂಟೆಗೆ ಸಂಜೆ ನಾವು ಇಲ್ಲಿ ಹೊರಟು ಬಂದ್ವಿ. ಒಂದು ಯಾತ್ರೆ ಎಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗುವಷ್ಟೊತ್ತಿಗೆ, ಯಾತ್ರೆ ಕಂಪ್ಲೀಟ್ ಆಗಿ ಬರುವಷ್ಟೊತ್ತಿಗೆ ಒಂದು ದಿವಸ ಪ್ರಯಾಣ ಆಯಿತು, ನೈಟ್ ಪ್ರಯಾಣ ಆಯಿತು. ಬೆಳಿಗ್ಗೆ ನಾವು ಹೊತ್ತಲ್ಲಿ ಮಧ್ಯಾಹ್ನ ಆಗಿರೋದು.
1:30 ಗಂಟೆ ಆಗಿರ್ಬೋದು. ತಂದೆ ಫೋನ್ ಮಾಡಿದರು, ಎಲ್ಲಿದ್ದೀಯಾ ನೀನು ಅಂತ. ನಾನು ಹೇಳಿದೆ, ಅಪ್ಪ ಈಗ ಬರ್ತೇನೆ ಅಂತ ಹೇಳಿದೆ. ಬರ್ತಾ ಇದ್ದೇವೆ, ಆನ್ ದ ವೇ ಇದ್ದೇವೆ ಅಂತ. 1:30 ಗಂಟೆಗೆ ತಂದೆ ಫೋನ್ ಮಾಡಿದ್ದಾರೆ. ಬಾಸು 2:30 ಗಂಟೆಗೆ ಒಂದು ಫೋನ್ ಬರುತ್ತೆ ನನಗೆ. 2:30 ಗಂಟೆಗೆ ಬಂದ ಫೋನು ಒಂಥರ ನಮ್ಮನ್ನು ದಿಗ್ಭ್ರಾಂತರನ್ನಾಗಿ ಮಾಡೋದು, ಅಸಹಾಯಕರನ್ನಾಗಿ ಮಾಡೋದು, ಈ ಥರ ಪರಿಸ್ಥಿತಿಗೆ ಬಂದ್ಬಿಡ್ತು. ತಂದೆಗೆ ಹೃದಯಾಘಾತ ಆಗಿದೆ ಅನ್ನುವಂಥ ಸುದ್ದಿ ಬಂತು. ನನಗೆ ಜರ್ನಿಯಲ್ಲಿದ್ದೇವೆ ಇನ್ನೂ ಕೂಡ. ಎಂತ ಮಾಡಬೇಕು ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನಾವು ಅಲ್ಲಿಂದ ತೊಗೊಂಡು ಬರ್ತಾಯಿದ್ದೇವೆ, ಕಲ್ಲು ಸಂಪಾಜೆಯಲ್ಲಿ ಆಗಿದೆ, ಸುಳ್ಯಕ್ಕೆ ತರ್ತಾಯಿದ್ದೀವಿ ಅಂತೇಳಿ. ಪುಣ್ಯಕ್ಕೆ ಅವತ್ತು ಜೀಪಲ್ಲಿ ತರ್ತಾಯಿದ್ರು. ಜೀಪಲ್ಲಿ ತರಬೇಕಾದ್ರೆ ಅಲ್ಲಿ UB ಚಕ್ರಪಾಣಿ ಅಂತ ಇದ್ದಾರೆ, ಅವರ ಜೀಪಲ್ಲಿ ಅವರೇ ಕಳಿಸ್ಕೊಟ್ಟಿತ್ತು. ಅಲ್ಲಿ ಫಸ್ಟು ಅಲ್ಲಿ ಒಂದು ಲೋಕಲ್ ಕ್ಲಿನಿಕ್ಕಿಗೆ ತೋರಿಸಿ ಸುಳ್ಯಕ್ಕೆ ಎಮರ್ಜೆನ್ಸಿ ಅಂತ ಕಳಿಸಿಕೊಟ್ಟಿತ್ತು. ಸುಳ್ಯಕ್ಕೆ ಬರುವಷ್ಟೊತ್ತಿಗೆ ನಾವು ಸುಳ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಒಬ್ಬರು ಸ್ನೇಹಿತರು ಒಟ್ಟಿಗೆ ಇದ್ದರು, ಆ್ಯಂಬುಲೆನ್ಸ್ ಚಾಲಕರು, ಪ್ರಗತಿ ಹೆಚ್ಚವರು. ಅವರು ಹೇಳಿ ಅರೇಂಜ್ಮೆಂಟ್ ಮಾಡಿ ಅಲ್ಲಿ ಎಲ್ಲ ಡಾಕ್ಟ್ರುಗಳಾಗಿರ್ಬೋದು, ನರ್ಸ್ಗಳಾಗಿರ್ಬೋದು ಎಲ್ಲರನ್ನ ಅರೇಂಜ್ಮೆಂಟ್ ಮಾಡಿ ಇಟ್ಟಿದ್ದು. ಅಟ್ಯಾಕ್ ಆಗಿದೆ. ಅಷ್ಟೊತ್ತಿಗೆ ಅಲ್ಲಿ ಬಂದ ತಕ್ಷಣ ಚೆಕಪ್ ಮಾಡಿದರು. ಡಾಕ್ಟ್ರೊಬ್ಬರು ಚೆಕ್ ಮಾಡಿದ್ದಾರೆ, ಅಟ್ಯಾಕ್ ಆಗಿದೆ, ಒಟ್ಟು 3 ಅಟ್ಯಾಕ್ ಆಗಿದೆ, ಬದುಕೋದು ಡೌಟು ಅಂತ ಹೇಳಿ ನನಗೆ ಗೊತ್ತಾದ ಮಾಹಿತಿ ಅದು. ನಮಗೆ ತಲೆ ಕೆಟ್ಟೋಗ್ತದೆ. 1:30 ಗಂಟೆಗೆ ಹಿಂದೆ ಮಾತಾಡಿದ್ದಾರೆ, 1:30ಗೆ ಮಧ್ಯಾಹ್ನ 1:30ಗೆ ಮಾತಾಡಿದರೆ 2:30ಕ್ಕೆ ಈ ಥರ ಆಗೋಯ್ತಲ್ಲ. ಎಂತ ಮಾಡಬೇಕು ಅನ್ನೋ ಗೊತ್ತಾಗ್ತಿಲ್ಲ. ಅಷ್ಟು ಇದು ಎಮರ್ಜೆನ್ಸಿ ಮಂಗಳೂರು ತಗೊಂಡು ಹೋಗಬೇಕು ಅಂತ, ಮಣಿಪಾಲಕ್ಕೆ ತಗೊಂಡು ಹೋಗ್ಬೇಕು. ಎಲ್ಲಿ ಪುತ್ತೂರು ನಾವು ಆ್ಯಕ್ಚುಲಿ AJ ಹಾಸ್ಪಿಟಲಿಗೆ ತಗೊಂಡು ಹೋಗೋದು ಅಂತ ಇಲ್ಲಿಂದೆಲ್ಲ ಡಿಸೈಡ್ ಆಯಿತು. ಒಂದು ಆ್ಯಂಬುಲೆನ್ಸಲ್ಲಿ ಕ್ಯಾರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಕಾಲಲ್ಲಿ ಕಾಂಟ್ಯಾಕ್ಟ್ ಇದ್ವಿ, ಅವ್ರ ಡ್ರೈವರ್ ಜೊತೆ ಎಲ್ಲ ಮಾತಾಡ್ತಾಯಿದ್ವಿ. ಆದರೆ ಪುತ್ತೂರಲ್ಲಿ ಎತ್ತುವಾಗ ಆಕ್ಸಿಜನ್ ಪ್ರಮಾಣ ಕಮ್ಮಿಯಾಗಿ ಅವರಿಗೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಯಿತು. ಏನು ಮಾಡಲಿಕ್ಕೆ ಹೋದಿಲ್ಲ. ಇಮಿಡಿಯೇಟಲ್ಲಿ ಪ್ರಗತಿ ಹಾಸ್ಪಿಟಲಿಗೆ ನಮ್ಮವರೊಬ್ಬರು ಇದ್ದರು, ಪುರುಷೋತ್ತಮ ಅಂತೇಳಿ, ನಮ್ಮ ರಿಲೇಷನ್ ಒಬ್ಬರು, ಅವ್ರು ಕರ್ಕೊಂಡು ಹೋದರು. ನಾವು ಇರಲಿಲ್ಲ. ನಾವು ಅಲ್ಲಿ ಇದ್ದುಕೊಂಡು ನಮಗೆ ಏನು ಮಾಡಬೇಕು ಅಂತ ನಮಗೂ ಅರ್ಥ. ನಾವು ಟ್ರಾವೆಲಲ್ಲಿ ಇದ್ದೇವೆ, ಬ್ಲ್ಯಾಂಕ್ ಆಗಿದ್ದೇವೆ. ಒಂದು ಮಧ್ಯಪ್ರದೇಶದಲ್ಲಿ ನಾವು ಇದ್ದಂತಹ ಸಂದರ್ಭ. ಮತ್ತೇನು ಮಾಡೋದು? ಮತ್ತು ಅಲ್ಲಿಂದ ನೇರವಾಗಿ ಅವರು ಹೇಳಿದರು ವೆಂಟಿಲೇಟರ್ ಆ್ಯಂಬುಲೆನ್ಸ್ ಆಗಬೇಕು, ಈ ಆ್ಯಂಬುಲೆನ್ಸ್ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಹಾಗೆ ವೆಂಟಿಲೇಟರ್ ಆ್ಯಂಬುಲೆನ್ಸಲ್ಲಿ ಮಂಗಳೂರಿಗೆ ಕಳಿಸಿಕೊಟ್ರು, KMCಗೆ ಕಳಿಸಿಕೊಟ್ರು ತಂದೆ. ಆದರೆ ಟ್ರೀಟ್ಮೆಂಟ್ KMCಯಲ್ಲಿ ಹೇಳಿದರು, ಇದು ಬಹಳ ಸೀರಿಯಸ್ ಉಂಟು, ಕ್ರಿಟಿಕಲ್ ಕಂಡೀಷನ್, ಬೇರೆ ಆಸ್ಪತ್ರೆಗೆ ಸೇರಿಸೋ ಟೈಮ್ ಕೂಡ ಇಲ್ಲ ನಿಮಗೆ. ಆಯಿತು, ನಾವು ಇನ್ನು ಶಿಫ್ಟ್ ಮಾಡಲಿಕ್ಕೆ ಹೋದರೆ ಇನ್ನೂ ಲೇಟ್ ಆಗ್ತದೆ. ಯಾವುದೋ ಹಾಸ್ಪಿಟ್ಲಿಗೆ ಹೋದರೆ ಅಲ್ಲೂ ಇನ್ನೊಂದು 1 ಗಂಟೆ ಅಷ್ಟು ಪ್ರೊಸೀಜರ್ ಅದು ಇದು ಮಾಡಿ ಮತ್ತೆ ಎಲ್ಲ ಲೇಟ್ ಮಾಡ್ತಾರೆ. ತಂದೆ ಜೀವಕ್ಕೆ ಏನಾರು ಹಾನಿಯಾಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲಿದ್ದಾರೋ ಅಲ್ಲೇ ಇದು ಮಾಡಿಸಿದೆ. ದುಡ್ಡು ಹೋದರೆ ಹೋಗಲಿ ಅತ್ಲಾಗಿ ಎಂತ ಮಾಡೋದು, ದುಡ್ಡಂತೂ ಉಳಿಯೋದಿಲ್ಲ, ಅಟ್ಲೀಸ್ಟ್ ಅದು ಹೋದರೆ ಹೋಗಲಿ ಅಂತೇಳಿ ನಾನು ತಂದೆ ಬದುಕಿದ್ರೆ ಸಾಕಪ್ಪ ಅನ್ನೋ ಲೆವೆಲಲ್ಲಿದ್ದೆ ನಾನು ಅಷ್ಟೇ, ಬೇರೆ ಏನಿರಲಿಲ್ಲ. ಒಂದು ಕಾರ್ಡು ಕೂಡ KMCಗೆ ಆಗೋದಿಲ್ಲ. ನಮ್ಮ ಮಂಗಳೂರಿನ KMC ಹಾಸ್ಪಿಟಲ್ ಇದೆ, ಒಂದು ಕಾರ್ಡು ಅಂದರೆ ಯಶಸ್ವಿನಿ ಕಾರ್ಡ್ ಆಗಿರ್ಬೋದು, ರಾಷ್ಟ್ರೀಯ ಸ್ವಾಸ್ಥ್ಯ ಭೀಮಾ ಯೋಜನೆ ಅದೇನೋ ಒಂದಿದೆ, ಅದೊಂದು ಕಾರ್ಡ್ ಆಗಿರ್ಬೋದು, ಕಟ್ಟಡ ಕಾರ್ಮಿಕರ ಕಾರ್ಡ್, ಹೆಲ್ತ್ ಕಾರ್ಡ್ ಆಗಿರ್ಬೋದು, ಯಾವ ಹೆಲ್ತ್ ಇನ್ಶೂರೆನ್ಸ್ಗಳು ಕೂಡ ಅಲ್ಲಿಗೆ ಆಗೋದಿಲ್ಲ. ಆಗ್ತದೆ ಯಾವಾಗ? ಒಂದು BPL ಇರಬೇಕು, ಇಲ್ಲರ ಮಣಿಪಾಲ್ ಕಾರ್ಡ್ ಇರಬೇಕು. ಈಗ BPL ನಾವು BPL ಕ್ಯಾಟಗರಿಯಲ್ಲೇ ಇದ್ದವರು, ನಮಗೇನು ಮನೇಲಿ ಇಲ್ಲ ಬಿಡಿ, ನಾವು BPL ಕ್ಯಾಟಗರಿಯಲ್ಲಿ ಇದ್ದವರು. ಆದರೆ ಯಾರೋ ಇತ್ತೀಚೆಗೆ ಒಂದು ನಿಯಮ ತಂದ್ರಲ್ಲ, ಈ ಬೈಕ್ ಇದ್ದವರಿಗೆ, ಈ ಇದಿದ್ದವರಿಗೆ ಅಂಥದ್ದು, TV ಇದ್ದವರಿಗೆಲ್ಲ ನಾವು BPL ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಒಂದು ನಿಯಮ ಬಂತಲ್ಲ. ಆ ಸಂದರ್ಭದಲ್ಲಿ ನನ್ನ ತಂದೆಗೆ ಯಾರೋ ಏನೋ ಹೇಳಿ, ನಿಮಗೆ ಬೈಕ್ ಇದೆಯಲ್ಲ ಕ್ಯಾನ್ಸಲ್ ಮಾಡಬೇಕಾಗ್ತದೆ, ಇಲ್ಲದ್ರೆ ನಿಮ್ಮ ನಾಳೆ ನಿಮಗೆ ದಂಡ ಹಾಕ್ಬೋದು ಅಂತ ಹೇಳಿ ಇವ್ರನ್ನ ಯಾರೋ ಹೇಳಿಬಿಟ್ಟು ಅದು ಕ್ಯಾನ್ಸಲ್ ಆಗಿ ಮಾಡಿಸ್ಕೊಂಡಿದ್ರು. ಹಾಗೆ ನಮಗೆ ನೋಡಿ 4 ಲಕ್ಷ ರೂಪಾಯಿ ಬಿಲ್ಲು ಬಂದಿದೆ. ಆಗ ಈ 4 ಲಕ್ಷ ರೂಪಾಯಿ ಬಿಲ್ಲು ಬಂದಾಗ ಸಡನ್ನೇ ನೀವು ಎಲ್ಲಿಂದ ತರ್ತೀರಿ ಹೇಳಿ? ನಾವು ನಮ್ಮ ಚಾನಲ್ ಮೂಲಕ ತುಂಬ ಜನಕ್ಕೆ ನಾವು ಸಹಾಯವನ್ನೆಲ್ಲ ಮಾಡಿದೆವು. ಆದರೆ ನನಗೆ ಅದನ್ನು ಜನರ ಹತ್ರ ಕೇಳಲಿಕ್ಕೆ ನನಗೆ ಮನಸ್ಸಿಲ್ಲ. ಪ್ರಾಂಪ್ಟಾಗಿ ಹೇಳ್ಕೊಂತಾರೆ ಆದರೆ 4 ಲಕ್ಷನ ಅರೇಂಜ್ ಮಾಡಬೇಕಿತ್ತು. ಎಲ್ಲ ಸ್ನೇಹಿತರು ಆಚೆ ಈಚೆಯವರೆಲ್ಲ ಸ್ವಲ್ಪ ಸಹಾಯ ಮಾಡಿದ್ದಕ್ಕೆ ನಾನು ಸ್ವಲ್ಪ ಬದುಕಿಕೊಂಡೆ ಅಂತ ಹೇಳುವುದು ಅಷ್ಟೇ, ಬೇರೆ ಏನು ಹೇಳೋದು. ಮಧ್ಯದಲ್ಲಿ ನಮಗೆ ಸುಳ್ಯದ KVG ಇನ್ಸ್ಟಿಟ್ಯೂಷನ್ನಿಂದ ಅಕ್ಷಯ್ ಅವರು ಸ್ವಲ್ಪ ಸಹಾಯವನ್ನು ಮಾಡಿದರು. ಜೊತೆಗೆ ಈಶ್ವರ ಮಲ್ಪೆ ಅವರು ಸ್ವಲ್ಪ ಸಹಾಯವನ್ನು ಮಾಡಿದರು. ಎಮರ್ಜೆನ್ಸಿ ಟೈಮಲ್ಲಿ ನೀಡ್ಫುಲ್ ಹೆಲ್ಪು. ಜೊತೆಗೆ ರಕ್ಷಿತ್ ಕುತ್ತಿಲ್ಲ ಅಂತ ಇರ್ತಾರೆ, ಅವರು ಕೂಡ ಸಹಾಯ ಮಾಡಿದರು. ನೀಡ್ಫುಲ್ ಹೆಲ್ಪು ನನಗೆ ಬೇಕಾಗಿದ್ದು ಅದಷ್ಟನ್ನು ಅವರು ಮಾಡಿದ್ದಕ್ಕೆ ನಾನು ಬದುಕಿಕೊಂಡೆ. ಸುಮಾರು ಈಶ್ವರ ಮಲ್ಪೆ ಅವರು 60,000 ರೂಪಾಯಿಯಷ್ಟು ನನಗೆ ಹಾಸ್ಪಿಟಲಲ್ಲಿ ಕನ್ಸೆಷನ್ ಮಾಡಿ ಕೊಟ್ಟರು. ಅಂದರೆ 391 ಆಗಿತ್ತು, ಹತ್ರ 4 ಲಕ್ಷ 391 ಆಗಿತ್ತು. ಅವರು 60,000 ಮಾತಾಡಿ ನನಗೆ ಕಮ್ಮಿ ಮಾಡಿಸಿಕೊಟ್ರು ಈಶ್ವರ ಮಲ್ಪೆ ತಂಡ. ನಾನು ತುಂಬ ಥ್ಯಾಂಕ್ಸನ್ನು ಹೇಳ್ತೇನೆ.
ಇಷ್ಟೆಲ್ಲ ಯಾತ್ರೆ ಮುಗಿಸಿ ಬರುವಷ್ಟೊತ್ತಿಗೆ ನನ್ನ ತಂದೆ, ನಾನು ಏನೋ ಯಾತ್ರೆ ಮಾಡಿದ್ದಕ್ಕೆ ನನ್ನ ತಂದೆ ಉಳ್ಕೊಂಡ್ರು ಅನ್ನೋ ನಾನು ಭಾವಿಸಿದ್ದೀನಿ ಅಷ್ಟೇ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಅಷ್ಟು ದೂರ ನಡೆದಿದ್ದೀನಿ. ದೇವರ ಅವತ್ತು ಏನು ದೇವರ ಪವಿತ್ರ ಕ್ಷೇತ್ರಗಳಲ್ಲೆಲ್ಲ ನಡೆದಾಡಿದ್ದೀನಿ. ಆ ಹಿನ್ನೆಲೆಯಲ್ಲೇ ಅವರು ಬದುಕಿರ್ಬೋದು ಅಂತ ನಾನು ಭಾವಿಸ್ತೇನೆ. ಹಾಗೆ ಇವತ್ತು ಹುಷಾರಾಗಿದ್ದಾರೆ ತಂದೆ. ಫೈನಾನ್ಷಿಯಲ್ ದುಡ್ಡು ಪ್ರಾಬ್ಲಮ್ ಬಂದಿದೆ, ಆದರೆ ಅವರು ಉಳ್ಕೊಂಡ್ರಲ್ಲ ಅಷ್ಟು ಸಾಕು ಅನ್ನುವಂಥದ್ದು ನನ್ನ ಭಾವನೆ. ಒಟ್ಟಾರೆ ನಮ್ಮ ಯಾತ್ರೆ ಇಷ್ಟೆಲ್ಲ ಕಷ್ಟ ಸುಖ ಎಲ್ಲೂ ನಮಗೆ ತೊಂದರೆ ಆಗಲಿಲ್ಲ. ಇನ್ನೊಂದು ನಾನು ಮೇಜರ್ ಪಾರ್ಟ್ ಹೇಳಲೇಬೇಕು. ಕೆಲವೊಂದು ಕಡೆಯಲ್ಲಿ ನಾವು ಗಾಡಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಹಠಾತ್ ಒಂದು ಕಾರ್ ನಮಗೆ ಅಡ್ಡ ಬಂದುಬಿಟ್ಟಿತ್ತು. ನಮ್ಮ ಗಾಡಿನೂ ಒಂದು 80ರಲ್ಲಿತ್ತು. ಹೈವೇಲಿ ಟರ್ನಲ್ಲಿ ಅವನು ಹಿಂಗೆ ಟರ್ನ್ ತಗೊಂಡಿದ್ದಾನೆ ಅಂತ ಹೇಳಿದರೆ ನಾವು ಹೇಳೋದು ಎಷ್ಟೋ ಸಲ ನಾವು ಸರಿ ಇರ್ತೇವೆ ರಸ್ತೆಯಲ್ಲಿ, ಇನ್ನೊಬ್ಬ ತಪ್ಪು ಮಾಡಿದರೆ ಕೂಡ ನಮಗೆ ಪ್ರಾಬ್ಲಮ್ ಅಲ್ವ. ನಾವು ಸರಿ ಹೋಗ್ತಿರ್ತೇವೆ ನಮ್ಮದರಲ್ಲೇ. ನಾವು ಹೋಗೋ ದಾರಿಗೆ ಅಡ್ಡ ಬಂದರೆ ಹೀಗೆ ಆಗ್ತದೆ. ಹಾಗೆ ಒಬ್ಬ ಅಡ್ಡ ಬಂದಿದೆ ಕಾರಣ ಜಸ್ಟ್ ಇಷ್ಟು ಏನಕ್ಕೇನೋ ಆಗಿ ಹೋಗುವಂಥದ್ದು. ಆದರೆ ದೇವರು ನಮ್ಮ ಜೊತೆ ಇದ್ದ ಅನ್ನೋದಕ್ಕೆ ಎರಡು ಸಿಂಬಲನ್ನು ನಮಗೆ ಕೊಟ್ಟಿದ್ದರು ದೇವರು. ಒಂದು ಅದು, ಇನ್ನೊಂದು ರಸ್ತೆಗೆ ಓಡಿದ್ದ ಒಬ್ಬ ದನವನ್ನು ಕಟ್ಕೊಂಡು ಹಿಂಗೆ ಬರ್ತಾ ಇದ್ದಾನೆ. ರಸ್ತೆ ದಾಟಿ ಆಚೆ ಹೋದ. ಆದರೆ ಈ ಹಗ್ಗದಲ್ಲಿದ್ದಂಥ ದನ ಇದೆಯಲ್ಲ ಏಕದಮ್ ರಸ್ತೆಗೆ ಹಾರಿತ್ತು. ಆವಾಗಲೂ ಗಾಡಿ ಹೈವೇ ಅಲ್ವಾ, ಒಂದು ರೇಂಜಲ್ಲಿ ಸ್ಪೀಡ್ ಇರುತ್ತೆ, 80-90 ಮಿನಿಮಮ್ ಇರುತ್ತೆ. ಅದು ಕೂಡ ಒಂದು ನಮಗೆ ಬಂದಂಥ ಮುನ್ಸೂಚನೆ, ಮುಂದೆ ನಿಮಗೆ ಪ್ರಾಬ್ಲಮ್ ಬರ್ತದೆ ಅಂತ. ಆದರೆ ಎಲ್ಲವೂ ಕೂಡ ಯಾರಿಗೂ ಹಾನಿಯಾಗಲಿಲ್ಲ, ಯಾರಿಗೂ ಕೂಡ ಒಂದು ಸಮಸ್ಯೆ ಆಗಲಿದೆ ನಮ್ಮ ಯಾತ್ರೆ ಮುಗೀತಲ್ಲ ಅನ್ನೋದೇ ನಮಗೆ ಖುಷಿ. ಇಷ್ಟೊತ್ತು ನನ್ನ ಯಾತ್ರೆಯ ಖುಷಿ ಇದನ್ನು ಅಂದ್ಕೊಂಡೆ. ದೈಹಿಕ ಒಂದಷ್ಟು ಅನುಭವಗಳನ್ನು ಹಂಚ್ಕೊಂಡಿದ್ದೇನೆ. ಎಲ್ಲ ಅನುಭವಗಳು ನಿಮಗೆಲ್ಲ ಇಷ್ಟ ಆಗಿದೆ ಅಥವಾ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಹಿಳೆಯ ಅಂದ ಹೆಚ್ಚುತ್ತೆ ಅಂದರೆ ಅದು ಸೀರೆಯಿಂದ ಮಾತ್ರ ಸಾಧ್ಯ. ಆಕರ್ಷಕ ಲುಕ್ನೊಂದಿಗೆ ಮಹಿಳೆಯರ ಅಂದವನ್ನು ಹೆಚ್ಚು ಮಾಡುವ ಅತ್ಯುತ್ತಮ ಗುಣಮಟ್ಟದ ಸೀರೆಗಳು ಈಗ ಕೇವಲ 400 ರೂಪಾಯಿಯಿಂದ ಆರಂಭ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಎಸ್, PSR ಸೀರೆಗಳ ಎಕ್ಸಿಬಿಷನ್ ಮತ್ತು ಮಾರಾಟ ಇದೀಗ ನಮ್ಮ ಸುಳ್ಯದಲ್ಲೇ ನಡೆಯಲಿದೆ. ಮಹಿಳೆಯರೇ, ನಿಮಗಿದು ಸುವರ್ಣಾವಕಾಶ. ಕೊಯಮತ್ತೂರಿನ PSR ಫ್ಯಾಕ್ಟರಿಯಿಂದ ನವನವೀನ ವಿನ್ಯಾಸದ ಸೀರೆಗಳು ನಿಮ್ಮ ಪಾಲಾಗಲಿವೆ. ಸಿಲ್ಕ್ ಸ್ಯಾರೀಸ್, ಕಾಟನ್ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರೀಸ್ ಹಾಗೂ ಸೆಲ್ವಾರ್ ಮೆಟೀರಿಯಲ್ಸ್ಗಳನ್ನು ಕೂಡ ನೀವು ಪಡೆಯಬಹುದು. ಮಾರ್ಚ್ 7ರಿಂದ ಮಾರ್ಚ್ 9ರವರೆಗೆ ಸುಳ್ಯದ ಜೂನಿಯರ್ ಕಾಲೇಜು ರಸ್ತೆಯಲ್ಲಿರುವ ಲಯನ್ಸ್ ಕ್ಲಬ್ನಲ್ಲಿ ವಿಧವಾದ ಸೀರೆಗಳು ನಿಮ್ಮನ್ನ ಕೈ ಬೀಸಿ ಕರೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ನಿಮ್ಮ ಸೇವೆಗೆ ಲಭ್ಯವಿರಲಿದೆ. ಸೊ ನೀವು ಬನ್ನಿ, ನಿಮ್ಮ ಮನೆಯವರನ್ನ ಕರೆತನ್ನಿ. ಹಾಗೆಯೇ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದಕ್ಕೆ ಮರೆಯದಿರಿ. ನಾನು ನಿಮ್ಮ ಮಗಳಪ್ಪ. ನಿಮ್ಮ ಸೆಲೆಕ್ಷನ್ ಎಲ್ಲವೂ ನಂಗೆ ತುಂಬಾ ಹಿಡಿಸುತ್ತಪ್ಪ. ರೇಷ್ಮೆ ಬಗ್ಗೆ ಹೆಚ್ಚೇನು ನನ್ಗೆ ಗೊತ್ತಿಲ್ಲ, ಆದ್ರೆ PSR ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. PSR ಸಿಲ್ಕ್ಸ್, ಬೆಂಗಳೂರು, ಮೈಸೂರು, ಮಂಗಳೂರು, ಶಿವಮೊಗ್ಗ, ಹುಬ್ಬಳ್ಳಿ ಮತ್ತು ಹಾಸನ್.